ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ ಒಂದು ದೊಡ್ಡದಾದಂಥ ಫಾಲ್ ಆಗಿದ್ದ ದಿನಕ್ಕೆ ಇವತ್ತು ತುಂಬ ದೊಡ್ಡ ರ್ಯಾಲಿ ಬಂದಿದೆ. ಅದ್ಭುತವಾದಂಥ ರ್ಯಾಲಿ ಇವತ್ತು ಲೋ ಮಾಡಿ ಅಲ್ಲಿಂದ ಫುಲ್ಲು ಒಂದು ಎನ್ಗಲ್ಫಿಂಗ್ ಥರ ಪ್ಯಾಟರ್ನ್ ಬಂದಿದೆ. ಇದಕ್ಕೆ ನನ್ನ ಟೈಟ್ಲನ್ನು ನೋಡಿ, ಇವತ್ತು ಚುನಾವಣಾ ವಿದ್ಯುತ್ ತಂದ ಹಸಿರು ಅಂತ ಕೊಟ್ಟಿದ್ದೀನಿ. ನೆನ್ನೆ ಟೈಟ್ಲಿಗೆ ಎಲ್ಲರಿಗೂ ಅಪ್ರಿಷಿಯೇಟ್ ಮಾಡಿದಿರಾ, ಥ್ಯಾಂಕ್ ಯು. ಕನ್ನಡದಲ್ಲಿ ಟೈಟ್ಲ್ಗಳು ಬರೆಯೋದೇ ಮಜಾ, ಕನ್ನಡ ಶೀರ್ಷಿಕೆಗಳೇ ಚಂದ. ಯಾಕೆ ಈ ಥರ ಟೈಟ್ಲ್ ಕೊಟ್ಟಿದ್ದೀನಿ ಅಂದರೆ ನೋಡಿ, ಇವತ್ತಿಂದ ಮೊದಲ ಹಂತದ ಲೋಕಸಭಾ ಚುನಾವಣೆ ಶುರುವಾಗಿದೆ ಕೆಲವೊಂದು ಸ್ಟೇಟ್ಸ್ಗಳಲ್ಲಿ. ತಮಿಳುನಾಡು ಈ ಥರ ಕೆಲವೊಂದು ಸ್ಟೇಟ್ಗಳಲ್ಲಿ, ಯು ಪಿ ಇಲ್ಲೆಲ್ಲ ಶುರುವಾಗಿದೆ ಅಲ್ವಾ ಇವತ್ತಿಂದ. ಅದೇ ರೀತಿಯಾಗಿ ಟೆಸ್ಲಾ ವಿದ್ಯುತ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಒಂದು ಚುನಾವಣೆ ಕಾವಿದ್ದೇ ಇರುತ್ತೆ, ಅದೊಂದು ಸ್ಪಾರ್ಕು. ಅದ್ರ ಜೊತೆಗೆ ಇಲಾನ್ ಮಸ್ಕ್ ಅವರು ವೀಕೆಂಡಲ್ಲಿ ಭಾರತಕ್ಕೆ ಬರ್ತಾ ಇದ್ದಾರೆ. ಸೋಮವಾರ ದೇಶದ ಪ್ರಧಾನಮಂತ್ರಿನೆಲ್ಲ ಮೀಟ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಸೊ ಎರಡೂ ಕಾವಲ್ಲಿ ಇವತ್ತು ಒಂದು ಹಸಿರು ಬಂದಿದೆ. ಟೆಸ್ಲಾ ಬಗ್ಗೆನೂ ಮಾತಾಡ್ತಾ ಹೋಗ್ತೀನಿ, ಎಲೆಕ್ಟ್ರಿಕ್ ಸೆಕ್ಟರ್ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಇವತ್ತಿನ ಸ್ಟಾಕ್ಸ್ಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗೋಣ ಇವತ್ತು. ಯಾಕೆಂದರೆ ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಆಗಿತ್ತು. ಮಿಡ್ ಕ್ಯಾಪ್ ನಿಫ್ಟಿದೊಂದು ಮಾತಾಡೋಣ. ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಇವು ಟ್ರೇಡ್ ಮಾಡಿರಲಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಅಂತ ಜಾಸ್ತಿ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಣ ಅಂತ ಅನ್ನಿಸ್ತಾರೆ. ಸುಮಾರು ಜನಕ್ಕೆ ಅನಿಸ್ತಿರ್ಬೋದು ಎಲ್ಲಿ ಆ್ಯಡ್ ಮಾಡ್ಕೋಬೋದು, ಏನು ಕತೆ. ಯಾಕೆಂದರೆ ಒಂದು 1000 ಪಾಯಿಂಟ್ಗಳ ಕರೆಕ್ಷನ್ ಆಗಿತ್ತು ನಿಫ್ಟಿನಲ್ಲಿ. ಇವತ್ತು ಬೆಳಗ್ಗೆ ಕೂಡ ಹೇಳಿದ್ದೆ ಇನ್ವೆಸ್ಟ್ ಮಾಡೋಕ್ಕೆ ಮರಿಬೇಡಿ ಅಂತ. ಮಾಡಿಲ್ಲ ಅಂತಂದರೆ ತೊಂದರೆ ಇಲ್ಲ, ಮತ್ತೆ ಒಂದು ಚಾನ್ಸ್ ಸಿಗುತ್ತೆ. ಇಸ್ರೇಲ್ದು ಇರಾನ್ದು ಮತ್ತೆ ವಾರ್ ಶುರುವಾಗಿದೆ, ಈ ಥರ ಎಲ್ಲ ಸುದ್ದಿ ಬಂದಿದೆ. ಇದು ಮಧ್ಯಾಹ್ನ 2 ಗಂಟೆ ನಮ್ಮ ಮಾರ್ಕೆಟ್ ನಡೀತಿರ್ಬೇಕಾದ್ರೇ ಬಂತು. ಗ್ಲೋಬಲ್ ಮಾರ್ಕೆಟ್ ಏನೂ ರಿಯಾಕ್ಟ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ. US ಮಾರ್ಕೆಟು ಫ್ಲಾಟಲ್ಲಿ ನಡೀತಾ ಇದೆ. ಯುರೋಪಿಯನ್ ಮಾರ್ಕೆಟು ಯಾವ ರೀತಿ ಕ್ಲೋಸಿಂಗ್ ಆಗಿತ್ತು ನಾನು ನೋಡಿಲ್ಲ. ಸೊ ಅದರದ್ದು ಅಷ್ಟೊಂದು ತಲೆ ಕೆಡಿಸ್ಕೊಳೋದು ಬೇಡ. ನೋಡೋಣ ವೀಕೆಂಡಲ್ಲಿ ಏನಾದರೂ ಚೇಂಜಸ್ ಆದರೆ, ಮತ್ತೆ ದಾಳಿ ಪ್ರತಿದಾಳಿಗಳಾದರೆ ಯಾವುದೂ ಆಗದಲ್ಲೇ ಇರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ಳೋಣಂತೆ. ಸೊ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಬಜಾಜ್ ಫೈನಾನ್ಸ್ ಅಂತ ಕಾಣಿಸ್ತಾ ಇದೆ. 3.28% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಬಜಾಜ್ ಫೈನಾನ್ಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಏರ್ಟೆಲ್ಲಿ ಒಂದು ಮೂವ್ಮೆಂಟ್ ಕಂಟಿನ್ಯೂ ಆಗ್ಬೋದು ಅಂತ ನೆನ್ನೆ ಮಾತಾಡ್ಕೊಂಡಿದ್ದೆ, ಅದಾಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದೇ ರೀತಿಗೆ FMCG ಸೆಕ್ಟರ್ ನೋಡಿ ಫಾಲ್ ಅಂತ ಬಂದಾಗ ಸ್ವಲ್ಪ ಪಾಸಿಟಿವ್ ಆಗಿರಬೇಕು ಅಂತ ನೆಸ್ಲೆ ಶುಗರ್ ಇಶ್ಯೂ ಏನೋ ಆಗಿದೆ ಅವ್ರದ್ದು, ಕಮೆಂಟ್ ಮಾಡಿದ್ರು ಭೀಮಾ ಸರ್. ಯುರೋಪಿಯನ್ ಕಂಟ್ರೀಸಲ್ಲಿ ಮಕ್ಕಳಿಗೆ ಕೊಡೋ ಐಟಮಲ್ಲಿ ಶುಗರ್ ಹಾಕಲ್ಲ, ಆ್ಯಡೆಡ್ ಶುಗರು, ಇಲ್ಲಿ ಯಾಕೆ ಹಾಕ್ತಾ ಇದ್ದಾರೆ ಅಂತ. ಫುಡ್ ಫಾರ್ಮರ್ ಅಂತ ಒಬ್ಬರು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, ತುಂಬ ಒಂದು ರೆವಲ್ಯೂಷನ್ ತರ್ತಾ ಇದ್ದಾರೆ ನೋಡಿ. ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಾವು ಸಕ್ಕರೆನ ತಿಂತಿದ್ದೀವಿ, ಡಯಾಬಿಟಿಕ್ ಕ್ಯಾಪಿಟಲ್ ಆಗಿದ್ದೀವಿ ನಾವು ಜಗತ್ತಲ್ಲಿ. ಸೊ ಆ ಕಾರಣದಿಂದಾಗಿ ಕೆಲವೊಂದರಲ್ಲೆಲ್ಲ, ಎಷ್ಟೊಂದರಲ್ಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಇದರಲ್ಲೆಲ್ಲ ರೆಗ್ಯುಲೇಷನ್ ಇದೆ. ಅಂದರೆ ಈವನ್ ಡೇಟಾ ಪ್ರೊಟೆಕ್ಷನ್ ಏನಿದೆ, ನಮ್ಮ ಹತ್ರ ಡೇಟಾ ತೊಗೊತಾರಲ್ಲ, ಯಾವ್ದಾದ್ರು ಮಾಲಿಗೆ ಹೋಗಿರ್ತಾರೆ, ಏನೇನು ಶಾಪಿಂಗ್ ಮಾಡೋಕೆ ಹೋಗ್ತಾರೆ, ನಿಮ್ಮ ನಂಬರ್ ತೊಗೊತಾರಲ್ಲ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಡೇಟಾ ಹೋಗುತ್ತೆ. ಅದಕ್ಕೆ ನೋಡಿ ಕೆಲವೊಂದು ಸ್ಪ್ಯಾಮ್ ಕಾಲ್ಗಳು ಬರುತ್ತೆ, ಯಾರ್ಯಾರಿಂದನೋ ಬರ್ತಾ ಇದೆ ಅಂತ ಕೇಳ್ತಾ ಇರ್ತಾರಲ್ಲ. ಹೇಗೆ ಬರುತ್ತೆ ಅಂದರೆ ಈ ಥರ ಡೇಟಾ ಶೇರ್ ಆಗಿರುತ್ತೆ ನಮ್ಮ ಫೋನ್ ನಂಬರ್ಗಳು. ಅಗೇನ್ ಸ್ಕ್ಯಾಮ್ ಸೀರೀಸ್ ಅಂತ ಒಂದು ಸಪ್ರೇಟ್ ಆಗಿದೆ, ಸ್ಕ್ಯಾಮ್ ಸ್ಕ್ಯಾನ್ ಅಂತ, ಯಾವ ರೀತಿಯಾಗಿ ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು ಅಂತ. ಅದು ಸುಮಾರು ಕಮ್ಮಿ ಸಮಯ ಮಾತಾಡಿದ್ದೀನಿ ಅನ್ಸುತ್ತೆ. ಬಹುಶಃ ಈ ವಿಡಿಯೋದ ಎಂಡಿಗೆ ಇವತ್ತು ಆ ಪ್ಲೇಲಿಸ್ಟ್ನ ಕೊಟ್ಟಿದ್ದೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ. ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಗಳಿದೆ ನಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ. ಸೊ ಈ GDPR ಅಂತ ಬರುತ್ತೆ. ಯಾಕೆ ನೆನಪಾಯ್ತು ಅಂದರೆ ಯುರೋಪಿಯನ್ನಲ್ಲಿ ಅವ್ರದ್ದೇ ಒಂದು ಪಾಲಿಸಿ ಇದೆ. ಅದೇ ರೀತಿಯಾಗಿ ಶುಗರಿಗೂ ಕೂಡ ಆ ರೀತಿ ಇದೆ. ಸೊ ಹೆಲ್ತ್ ರಿಲೇಟೆಡ್ ಅಲ್ಲೂ ನಮ್ಮ ದೇಶದಲ್ಲಿ ಆ ಥರದ ಸುಧಾರಣೆಗಳು ಆಗುವಂಥದ್ದು ಇನ್ನೂ ಆಗಬೇಕಾಗಿದೆ. ನೋಡೋಣ ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡೋದಾದರೆ ಯಾವುದು ಟಾಪ್ ಲೂಸರ್ ಇವತ್ತು ಬಜಾಜ್ ಆಟೋ ಅಂತ ಕಾಣಿಸ್ತಾ ಇದೆ. 2.4% ಕರೆಕ್ಷನ್ ಬಂದಿರೋ ಮೂಲಕ ಬಜಾಜ್ ಆಟೋ ತುಂಬ ಒಳ್ಳೆ ರ್ಯಾಲಿ ಆಗಿತ್ತು, ಅದರಲ್ಲಿ ಕರೆಕ್ಷನ್ ಬಂದಿದೆ. ಸೊ ಕ್ವಿಕ್ಕಾಗಿ ನೋಡ್ತಾ ಬರೋದಾದರೆ ನಿಫ್ಟಿನಲ್ಲಿ ಏನಾಗಿತ್ತು ಇವತ್ತು ಅಂತ, ಒಂದು ದೊಡ್ಡದಾದಂಥ ಎಂಗಲ್ಫಿಂಗ್ ಪ್ಯಾಟರ್ನ್ ಥರ ಬಂದಿದೆ. ಆಲ್ಮೋಸ್ಟ್ ಬಾಟಮ್ ಇದ್ದ 21,855 ನಿನ್ನೆ ನಾವು ಮಾತಾಡಿದಂಥ ಲೆವೆಲ್ಲು, ಹೇಳಿದಂಥ ಲೆವೆಲ್ಲು, ಹಾಕೊಂಡಿರೋಂಥ ಲೆವೆಲ್ಲು. 22,000ನ ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ಲ. ಬಟ್ ಇವತ್ತು 22,000 ಹತ್ತತ್ರ ಕ್ಲೋಸಿಂಗಿಗೆ ಬಂದು ಮುಗಿಸಿದ್ದೀವಿ. ಇಲ್ಲೇ ಒಂದು ಪಾಸ್ ಆಗ್ಬೋದು, ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. 21,900-950 ಇಲ್ಲೆಲ್ಲ ಸಪೋರ್ಟ್ ಇದೆ ಅಂತ ನಾವು ಮಾತಾಡ್ಕೊಂಡು ಹೋಗಿದ್ವಿ ನಿನ್ನೆ. ಇವತ್ತೇನಾಯಿತು, 21,900ಗಿಂತ ಕೆಳಗಡೆ ಓಪನ್ ಆಯಿತು. ಎಲ್ಲಿ ರೈಟ್ ಅಟ್ ದ ಸಪೋರ್ಟ್ ಇದೆ ಏನಾದ್ರು ಚೇಂಜ್ ಮಾಡಿ ನೆನ್ನೆ ವಿಡಿಯೋದು ನೋಡಿ. ಇದರಲ್ಲಿ ಏನೂ ಇಲ್ಲ, ಪ್ರತಿ ಡೈಲಿ ಕ್ಯಾಂಡ್ಲು ಅಥವಾ ಚಾರ್ಟ್ ಸ್ಟಾಕಲ್ಲಿ ನೀವು ದಿನ ನೋಡ್ತಾ ಬಂದರೆ ನೀವು ಹೇಳ್ತಾ ಇರ್ತೀರಿ ಲೆವೆಲ್ಸು. ಯಾಕೆಂದರೆ ಹಿಸ್ಟಾರಿಕಲಿ ಎಲ್ಲಿ ಹಗ್ಗ ಜಗ್ಗಾಟ ಆಗಿರುತ್ತೋ ಆ ಲೆವೆಲ್ಗೆ ಬಂದಾಗ ಮತ್ತೆ ಹಗ್ಗ ಜಗ್ಗಾಟ ಆಗೇ ಆಗುತ್ತೆ. ಯಾವುದು ರೆಸಿಸ್ಟೆನ್ಸ್ ಆಗಿರುತ್ತೋ ಅದು ಸಪೋರ್ಟ್ ಆಗುತ್ತೆ, ಯಾವುದು ಸಪೋರ್ಟ್ ಆಗಿರುತ್ತೋ ಮತ್ತೆ ಮುಂದಿನ ದಿನಗಳಲ್ಲಿ ಅದು ರೆಸಿಸ್ಟೆನ್ಸ್ ಆಗುತ್ತೆ. ಈಗ ಮತ್ತೆ ಅದು ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಇದೆ ಅಷ್ಟೇ. ಸೊ ಇಷ್ಟೇ ಪ್ರೈಸ್ ಆ್ಯಕ್ಷನ್ನು. ಸೊ ಇಲ್ಲಿ ನಾವು ನೋಡೋದಾದರೆ 21,855ರಲ್ಲಿ ಒಂದು ಹ್ಯಾಮರ್ನ ಮಾಡಿತು. ಎಂಥ ಹ್ಯಾಮರು, ದೊಡ್ಡದಾಗಿ ಒಂದು ಗ್ಯಾಪ್ ಡೌನ್ ಆಗಿ ಮಾಡಿದ್ರಂಥ ಹ್ಯಾಮರು. ಆಯಿತು, ತಗೊಳಕ್ಕೆ ಯಾರಿಗಾರು ಧೈರ್ಯ ಇರುತ್ತಾ? ಇಲ್ಲ. ಬಟ್ 21,800 ಒಳ್ಳೆ ಲೆವೆಲ್ ಇನ್ವೆಸ್ಟ್ ಮಾಡೋಕ್ಕೆ ಖಂಡಿತವಾಗ್ಲೂ ಆ ಟೈಮಲ್ಲಿ ಬೆಳಗ್ಗೆ ನೀವು ಇನ್ವೆಸ್ಟ್ ಮಾಡ್ಬೋದಿತ್ತು. ಆಮೇಲೆ ನೋಡಿ ಎಂಥ ರ್ಯಾಲಿ ಆಗಿದೆ, 350 ಪಾಯಿಂಟ್ಸ್ ರ್ಯಾಲಿ. ಇದೇ ಥರ ಒಂಥರ ಬಿದ್ದಿತ್ತು, ನೆನಪಿದೆ? 350 ಪಾಯಿಂಟ್ಸ್ ಬಿದ್ದಿದ್ದು, ಮೇಲ್ಗಡೆ ಹೋಗಿದ್ದು ಅಂತ ಹೇಳಿದೆ ಅವತ್ತು. ಹೇಳಿದೆ ನಾನು ಈ ಥರ 350 ಪಾಯಿಂಟ್ಸ್ ಮೂವ್ಮೆಂಟ್ ಬಂದಿರೋದನ್ನು ನನಗಂತೂ ನೆನಪಿಲ್ಲ ಅಂತ. ಸೊ ಇವತ್ತು ಅದೇ ರೀತಿ ಆಯಿತು. 350 ಪಾಯಿಂಟ್ಸ್ ಅಂದರೆ ಅಷ್ಟು ವಾಲಟೈಲ್ ಆಗಿದೆ ನಿಫ್ಟಿ ಇಂಡೆಕ್ಸ್. ಇವಾಗ ನೀವು ನೋಡೋದಾದರೆ ಇಷ್ಟೊಂದು ವಾಲಟೈಲ್ ಇರಲಿಲ್ಲ. ನಿಫ್ಟಿನ ಯಾಕೆ ಜಾಸ್ತಿ ಆಪ್ಷನ್ಸಲ್ಲಿ ಪ್ರಿಫರ್ ಮಾಡ್ತಾ ಇದ್ರು ಅಂದರೆ, ಬ್ಯಾಂಕ್ ನಿಫ್ಟಿ ಅಷ್ಟು ವಾಲಟೈಲ್ ಆಗಿರಲ್ಲ ನಿಫ್ಟಿ ಅಂತ ಒಂದು ಮಾತಿತ್ತು. ಆ ಮಾತು ಇವಾಗ ದೂರ ಆಗೋ ಥರ ಬರ್ತಾ ಇದೆ.
ಎಲ್ಲದೂ ವಿಕ್ಸ್ 15 ಇಂದ ಕೆಳಗಡೆ ಇದ್ದಾಗಲೇ ಈ ಥರ ಕಥೆ ಇದೆ. ನೋಡೋಣ. ಸೊ ಇಲ್ಲಿ ನೋಡಿದ್ರೆ 21,800 21,150 ಅಂದರೆ ಕ್ಲಿಯರ್ ಕಟ್ಟಾಗಿ ಇವತ್ತು 350 ಪಾಯಿಂಟ್ಸ್ ಮೂವ್ಮೆಂಟ್ ಬಂದಿದೆ. ಈಗ ಏನಾಗ್ಬೋದು ನೆಕ್ಸ್ಟ್ ನಿಫ್ಟಿನಲ್ಲಿ ಅಂತಂದರೆ ವಾಪಸ್ ಟ್ರೆಂಡ್ ಲೈನ್ ಹತ್ರ ಬಂದಿದೆ. ಸೊ ಇಲ್ಲಿಂದ ಮೇಲ್ಗಡೆ ಹೋದರೆ ಶಾರ್ಟ್ ಕವರಿಂಗ್ ಕಂಟಿನ್ಯೂ ಆಗಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಈ ಯಾವತ್ತು ಏಪ್ರಿಲ್ 10ರಿಂದ ಫಾಲ್ ಆಗ್ತಾ ಬಂತಾರೆ. ಇದೇ ಲಾಜಿಕ್ನ ನೀವೆಲ್ಲ ಇಂಡೆಕ್ಸಲ್ಲೂ ಅಪ್ಲೈ ಮಾಡ್ಕೋಬೋದು. ಯಾವ್ದಾದ್ರು ಒಂದರಲ್ಲಿ ನಾನು ಜಾಸ್ತಿ ಕೊಟ್ಬಿಟ್ಟು ತೋರಿಸ್ತೀನಿ, ಮಿಕ್ಕಿದ್ದು ಬೇಗ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡಿ ಒಂದು ಫಾಲ್ ಥ್ರೂ ಬಂತು. ಇನ್ನು ಮೇಲ್ಗಡೆ ಹೈನಿಂದ ಇಲ್ಲೊಂದು ಎಂ ಪ್ಯಾಟರ್ನ್ ಮಾಡಿ 22,758 ಒಂದು ಫಾಲೋ ಥ್ರೂ ಬಂತು. ಆಮೇಲೆ ದೊಡ್ಡದಾಗಿ ಗ್ಯಾಪ್ ಡೌನ್ ಆಯಿತು, ಕೆಳಗಡೆ ಬಂತು. ಮಾರನೇ ಎಲ್ಲ ಓಪನ್ ಆಯಿತು. ಆ ಕ್ಲೋಸಿಂಗ್ ಪ್ರೈಸ್ಗಿಂತ ಕೆಳಗಡೆ ನೋಡಿ, ಇಲ್ಲಿ ಈ ಕ್ಲೋಸಿಂಗ್ ಪ್ರೈಸ್ಗಿಂತ ಕೆಳಗಡೆ ಅಟೆಂಪ್ಟ್ ಮಾಡಿಲ್ಲ, ಅದಕ್ಕಿಂತ ಕೆಳಗಡೆ ಹೋಯಿತು. ಅಟೆಂಪ್ಟ್ ಮಾಡೋಕ್ಕಂತ ಇಲ್ಲ, ಅದಕ್ಕಿಂತ ಕೆಳಗಡೆ ಆಗಿತ್ತು. ಸೊ ನೆನ್ನೆ ಏನಾಗಿತ್ತು, ಇವೆರಡರ ಮಧ್ಯದಲ್ಲಿ ಓಪನ್ ಆಯಿತು, ಅಲ್ಲಿಂದ ದೊಡ್ಡದಾಗಿ ಡಮ್ ಅಂತ ಅನ್ಸುತ್ತೆ. ಇಲ್ಲೇ ಶಾರ್ಟ್ ಕವರಿಂಗ್ ಶುರುವಾಗಿದೆ ಅಂತ ಅಂದ್ಕೊಂಡಿದ್ರೆ, ಈ ಝೋನಲ್ಲಿ ಇರುತ್ತೆ ಅಂತ ಅಂದ್ಕೊಂಡಿದ್ರೆ ಎಲ್ಲದನ್ನು ಸುಳ್ಳು ಮಾಡಿ ತುಂಬ ಕೆಳಗಡೆ ತೊಗೊಂಬಂದರು. ಈಗ ಏನು ಮಾಡಿದೆ, ಒಂದು ಸಪೋರ್ಟ್ ಬರುತ್ತೆ. ಅಂದರೆ ನಿನ್ನೆಯಿಂದ ನೀವು ಪ್ಯಾಟರ್ನ್ ನೋಡೋದಾದರೆ ಈ ಒಂದು ಲೋ ಏನು ಮಾಡ್ತಿತ್ತು ಅದಕ್ಕಿಂತ ಕೆಳಗಡೆ ಓಪನ್ ಆಗಿಲ್ಲ. ಇವತ್ತು ಆ ಎಕ್ಸೆಪ್ಷನ್ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನೀವು ನೆನ್ನೆ ನೋಡೋದಾಗಿದ್ದರೆ ಆ ಲೋಗಿಂತ ಮೇಲ್ಗಡೆನೂ ಓಪನ್ ಆಯಿತು, ಒಂದು ಅಟೆಂಡ್ ಮಾಡ್ತಾರೆ. ಅದ್ರ ಹಿಂದಿನ ದಿನದ ಕ್ಲೋಸಿಂಗ್ ಪ್ರೈಸ್ನ ಅಟೆಂಡ್ ಮಾಡಿ ಕೆಳಗಡೆ ಬರ್ತಾ ಇದೆ. ಇವತ್ತು ಅದ್ರ ಹಿಂದಿನ ದಿನದ ಒಂದು ಲೋ ಏನು ಮಾಡಿತ್ತು, ಕ್ಲೋಸಿಂಗ್ ಏನು ಮಾಡಿತ್ತು ಅದು ಹತ್ರ ಹೋಗಿದೆ. ನೋಡಿ ಕ್ಲೋಸಿಂಗ್ ಪ್ರೈಸ್ ಇದು ಕಾಣಿಸ್ತಾ ಇದೆಯಲ್ಲಿ. ಓಪನಿಂಗ್ ಕ್ಲೋಸಿಂಗ್ ಪ್ರೈಸ್ ಯಾವಾಗಲೂ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ ನೋಡಿ, ಆ ಕ್ಲೋಸಿಂಗ್ ಪ್ರೈಸ್ನ ಅಟೆಂಡ್ ಮಾಡ್ತಾ ಇದೆ. ಸೊ ಅಂದರೆ ಅರ್ಥ ಏನು, ಎಲ್ಲೋ ಒಂದು ಕಡೆ ಮತ್ತೆ ಒಂದು ಬಯರ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ, ದೊಡ್ಡದಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ ಅಂತ ಆಯ್ತು. ಅಂದರೆ ಕ್ಲಿಯರ್ ಕಟ್ ಆಗಿ ದೊಡ್ಡದಾಗಿ ಗ್ಯಾಪ್ ಡೌನ್ ಆಗಿ ಸೆಲ್ಲಿಂಗ್ ಬರ್ತಾ ಇದ್ದು ಸ್ವಲ್ಪ ನಿಲ್ಲೋ ಹತ್ತರಕ್ಕೆ ಬಂದಿದೆ ಅನ್ನೋದು ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಚಾರ್ಟ್ ಪ್ಯಾಟರ್ನಲ್ಲಿ. ಸೊ ಇದು ಈಗ ಇಷ್ಟು ದೊಡ್ಡದಾಗಿ ಇಲ್ಲಿ ಮೂವ್ಮೆಂಟ್ ಆಗಿರೋದ್ರಿಂದ ಈ ಝೋನಲ್ಲಿ ಸುಮಾರು ದಿನ ಈಗ ಒಂದು ಹಗ್ಗ ಜಗಾಟ ಆಗಲೇಬೇಕು. ಅಂದರೆ 21,850ರಿಂದ 22,300 ಈ ಝೋನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಮಾರ್ಕೆಟ್ ಆಶ್ಚರ್ಯ ಇರೋದಿಲ್ಲ. ಇಲ್ಲಿ ಒಂದು ಕೆರೆ ದಡ ಮಾಡ್ಬೋದು. ಈ ಝೋನ್ನ ಬಿಟ್ಟು ಮೇಲೆ ಅಥವಾ ಕೆಳಗಡೆ ಹೋಗೋ ತನಕ ಪೊಸಿಷನ್ನ ಕಮ್ಮಿ ಇಟ್ಕೊಂಡ್ರೆ ನಾವು ಸೇಫ್ ಆಗಿರ್ತೀವಿ, ತಲೆ ಬಿಸಿ ಇರೋದಿಲ್ಲ. ಸೊ ಅದೇ ರೀತಿ ಪ್ಲಾನ್ ಮಾಡಿ ಅಂತ ಹೇಳ್ತೀನಿ. ಸೊ ಇದೇ ಝೋನಲ್ಲಿ ಏನಾದ್ರು ಓಪನ್ ಆಗಿ ಮೇಲ್ಗಡೆ ಕೊಡ್ತಿದೆ ಅಂದರೆ 22,200 ಈ ಒಂದು ಗ್ಯಾಪ್ ಇದೆ, 22,250 300 ಈ ಟಾರ್ಗೆಟ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನಾನು ವಾಪಸ್ ಪಿ ಕಡೆಗೆ ಹೋಗಿ ಅಂತ ಹೇಳಲ್ಲ. ಯಾಕೆಂದರೆ ಇವತ್ತಿಷ್ಟು ದೊಡ್ಡ ಶಾರ್ಟ್ ಕವರಿಂಗ್ ಬರ್ತಿರೋದ್ರಿಂದ 22,000 ಇಲ್ಲೆಲ್ಲ ಮತ್ತೆ ಈಗ ಬೈಯರ್ಸು ಕೂತಿರ್ತಾರೆ. ಹಾಗಾಗಿ ಈ ಥರ ಏನಾರು ಆಯಿತು ಅಂತಂದ್ರೂ ಒಂದು ಬಸ್ ಸ್ಟ್ಯಾಂಡ್ ಟ್ರೇಡೇ ಆಗಿರುತ್ತೆ, ಇದರೊಳಗಡೆ ಮುಗಿಸೋದಾಗಿರುತ್ತೆ. ಸೊ ಇದ್ರ ಕೆಳಗಡೆ ಏನಾರು ಓಪನ್ ಆಯಿತು, ಗ್ಯಾಪ್ ಡೌನ್ ಓಪನ್ ಆಯಿತು ಅಂತ ಪಿ ತೊಗೊಂಡ್ರು ಟ್ರ್ಯಾಪ್ ಆಗ್ತೀರಾ, ಮೇಲ್ಗಡೆ ಓಪನ್ ಆಯಿತು ಅಂತ ಇಮಿಡಿಯೇಟಾಗಿ ಸಿ ತೊಗೊಂಡ್ರು ಟ್ರ್ಯಾಪ್ ಆಗ್ತೀರಾ. ಯಾಕೆಂದರೆ ಇಲ್ಲಿ ರೆಸಿಸ್ಟೆನ್ಸ್ಗಳಿದೆ, ಕೆಳಗಡೆ ಸಪೋರ್ಟ್ಗಳಿದೆ, ಮಧ್ಯದಲ್ಲೂ ಸಪೋರ್ಟ್ ಇದೆ. ಹಾಗಾಗಿ ಮಾರ್ಕೆಟು ಒಂದು ರೇಂಜ್ ಬೌಂಡ್ ಆಗೋ ಥರ ಬಂದಿದೆ. ಅನ್ಲೆಸ್ ಏನಾದ್ರು ದೊಡ್ಡದಾಗಿ ನಮಗೊಂದು ರಿಯಾಕ್ಟ್ ಆಯಿತು ಅಂದರೆ ಇದೆಲ್ಲದನ್ನು ಬಿಟ್ಟು ಕೊಚ್ಕೊಂಡು ಹೋಗೋ ಥರ ಬರುತ್ತೆ. ಅಂದರೆ ಇದ್ರ ಕೆಳಗಡೆ ಬಂದು ಓಪನ್ ಆಗುತ್ತೆ ಅಥವಾ ಇದ್ರ ಮೇಲ್ಗಡೆ ಬಂದು ಓಪನ್ ಆಗುತ್ತೆ. ಅಷ್ಟು ಮೇಲ್ಗಡೆ ಓಪನ್ ಆಗುತ್ತೆ ಸೆಂಟಿಮೆಂಟ್ ಏನಾದರೂ ಕಾಣಿಸ್ತಾ ಇದೆಯಾ, ಕಾಣಿಸ್ತಾ ಇಲ್ಲ. ಕೆಳಗಡೆ ಆಗುತ್ತೆ ಅಂತಂದರೆ ಇನ್ನೇನು ಯುದ್ಧ ಈ ಥರದ್ದು ಏನಾರು ಆಗಬೇಕು. ಹೋಪ್ಫುಲಿ ಅದಾಗದಲ್ಲೇ ಇರಲಿ ಅಂತ ನೋಡೋಣ. ಈ ಝೋನಲ್ಲೇ ಮಾರ್ಕೆಟ್ ಉಳಿದ್ರೆ ಎಲ್ಲರಿಗೂ ಒಳ್ಳೆಯದು ಇನ್ನೊಂದೆರಡು ದಿನ. ಸೊ ಇದು ನಿಫ್ಟಿ ಅನಾಲಿಸಿಸ್. ಸೊ ನೋಡ್ತೋಗೋಣ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಆಗಿದೆ ಅಂತ. ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೋಡೋದಾದರೆ ಶಾರ್ಪ್ ರಿಕವರಿ ಅಲ್ವಾ, ಎಲ್ಲಿಂದ ಎಲ್ಲಿಗೆ ಇವತ್ತು 46,610 ಹತ್ತತ್ರಕ್ಕೆ ಬಂದಿತ್ತು ನೋಡಿ. ನೆನ್ನೆ 46,800 ಬರ್ಬೋದು ಅಂದ್ಕೊಂಡಿದ್ವಿ, ಅದಕ್ಕಿಂತ ಕೆಳಗಡೆ ಬಂದರೆ 46,500 ಅಂತ ಮಾತಾಡಿದ್ವಿ. ಇವತ್ತು ಆಲ್ಮೋಸ್ಟ್ ಇಷ್ಟು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಕೂಡ 47,000 ಕ್ಲೀನಾಗಿ ಬಿಟ್ಟು ಬಂದ್ರೂ ಆಲ್ಮೋಸ್ಟ್ 1,500 ಮೂಮೆಂಟ್ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಹಿಡಿದಿದ್ದರೆ ಆಲ್ಮೋಸ್ಟ್ 2,000 ಪಾಯಿಂಟ್ಸ್ ಮೂಮೆಂಟ್ ಅನಿಸುತ್ತೆ. ಅಂದರೆ ಓವರ್ ಆಲ್ ಡೇ ಅಂತ ನೀವು ನೋಡೋದಾದರೆ ನೋಡಿ 46,500 47,600 ಅಂದರೆ 2,000 ಪಾಯಿಂಟು ಮೂಮೆಂಟು ಬಂದಿದೆ. 46,600 47,600 1000 ಪಾಯಿಂಟ್ ಆಯಿತು. ಸಾರಿ, ಇಲ್ಲಿಂದ ಇಲ್ಲಿಗೆ 1,000 ಪಾಯಿಂಟ್ಗಳ ಮೂಮೆಂಟು. 1,000 ಪಾಯಿಂಟ್ಗಳ ಮೂಮೆಂಟು ನಿಫ್ಟಿನಲ್ಲಿ ಮುನ್ನೂರು ಬರ್ತಿದೆ ಅಂದರೆ ಅದರ ಒಂದು 2.5-3 ಪಟ್ಟಾದರೂ ಬರಬೇಕು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಅದು ಆಗಿದೆ. 46,000ದಿಂದ 47,000 1000 ಪಾಯಿಂಟ್ಗಳ ಮೂಮೆಂಟ್ ಬಂದಿದೆ. 1000 ಪಾಯಿಂಟ್ಗಳ ಮೂಮೆಂಟ್ ಕೆಳಗಡೆ ಬಂದಿತ್ತು, 1000 ಪಾಯಿಂಟ್ಗಳ ಮೂಮೆಂಟ್ ಮೇಲ್ಗಡೆ ಹೋಗಿತ್ತು. ಏನು ಮಾಡ್ತಾರೆ, ಮಾರ್ಕೆಟ್ನ ತಣ್ಣಗೆ ನಿಲ್ಲಿಸ್ತಾರೆ. ಹಾಗಾಗಿ ಅವಸರ ಬೇಡ. ಇಲ್ಲಿ ಈ ಝೋನಲ್ಲಿ ಈಗ ಮಾರ್ಕೆಟ್ ಹಾಲ್ಟ್ ಆಗಬೇಕು ಅನ್ನೋ ಪ್ರಕಾರ ಇನ್ನೊಂದೆರಡು ದಿನ. ಸೊ ನೋಡ್ತಗೊಳ್ಳಂತೆ ಇಷ್ಟು ದೊಡ್ಡ ಶಾರ್ಟ್ ಕವರಿಂಗ್ ಬಂದಿದೆ ಅಂತಂದರೆ ಏನೋ ಒಂದು ಇರುತ್ತೆ ಅಲ್ಲಿ ಸೆಂಟಿಮೆಂಟು. ಇದರಲ್ಲೂ ಕೂಡ ಸೇಮ್ ಸೆಂಟಿಮೆಂಟ್. ನೀವು ಗ್ಯಾಪ್ ಡೌನ್ ನೋಡ್ಕೊಂಬರೋದಾಗಿದ್ರೆ ಸೊ ನೆನ್ನೆ ನೋಡಿ ಅದು ಮಧ್ಯದಲ್ಲಿ ಓಪನ್ ಆಗಿತ್ತು, ಮತ್ತೆ ಕೆಳಗಡೆ ಬಂದಿತ್ತು. ಇವತ್ತು ವಾಪಸ್ ಆ ಕ್ಲೋಸಿಂಗ್ ಹಳೆ ಕ್ಲೋಸಿಂಗ್ಗಳನ್ನು ಅಟೆಂಡ್ ಮಾಡೋಕ್ಕೆ ಬರ್ತಾ ಇದೆ. ಸೊ ವಿಚ್ ಇಸ್ ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್. ಮೇಲ್ಗಡೆ ಅಂತ ಇಟ್ಕೊಂಡ್ರು ನೀವು 47,800 48,000 ತನಕನೂ ಈ ಬಸ್ ಸ್ಟ್ಯಾಂಡ್ ಝೋನ್ನ ಎಕ್ಸ್ಟೆಂಡ್ ಮಾಡ್ಕೊತ ಹೋಗ್ಬೋದು. ಸೊ 48,000ದಿಂದ 46,500 ಅಂದರೆ ಸರಿಸುಮಾರು 1,500 ಪಾಯಿಂಟ್ಗಳ ಮೂಮೆಂಟನ್ನು ನಾವು ಇಟ್ಕೊಂಡು ಇಲ್ಲಿ ಒಂದು ಮಾರ್ಕೆಟ್ ಟ್ರ್ಯಾಪ್ ಆಗಿದೆ ಅಂತ ಅನ್ಕೋಬೋದು. ಇದನ್ನ ಬಿಟ್ಟು ಅಥವಾ ಇದನ್ನ ಕೆಳಗಡೆ ಬರೋ ತನಕ ಪೊಸಿಷನ್ನ ದಯವಿಟ್ಟು ಕಮ್ಮಿ ಇಟ್ಕೊಂಡು ಟ್ರೇಡ್ ಮಾಡೋರು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಮಾತಾಡೋಣ. ನೋಡಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಒಂದು ಹ್ಯಾಮರ್ ಅಂತ ಹೇಳೋಕ್ಕಾಗೋದಿಲ್ಲ, ಅದರ ಒಳ್ಳೆ ಸಪೋರ್ಟಿಂಗ್ ಕ್ಯಾಂಡಲ್ ಬಂದಿದೆ. ಇದನ್ನ ಬೇಕಾದರೆ ಇದರ ಆಪ್ಷನ್ ಚಾನಲಲ್ಲಿ ತೋರಿಸ್ಬಿಡ್ತೀನಿ ಒಂದು ನಿಮಿಷ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡೋಣ. ಮಿಡ್ ಕ್ಯಾಪ್ ನಿಫ್ಟಿ ನೀವು ನೋಡೋದಾದರೆ ಇಲ್ಲಿ ಏನಾಗಿದೆ ಅಂತ ಅಬ್ಸರ್ವ್ ಮಾಡಿ. ಸ್ವಲ್ಪ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಒಂದು ಅಟೆಂಪ್ಟ್ ಮಾಡೋಕ್ಕೆ ಬಂದಿದ್ದಾರೆ, ಕರೆಕ್ಟಾ? ಸೊ ಈ ಝೋನ್ನ ಅಟೆಂಪ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಎಲ್ಲಿಂದ ಈ ಒಂದು ಕೆಳಗಡೆ ಏನು ಓಪನ್ ಆಗಿತ್ತು ಇಲ್ಲಿಂದ ಅಟೆಂಪ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಸೋಮವಾರ ಸಿಂಪಲ್ಲು ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಇದು ಶಾರ್ಟ್ ಕವರಿಂಗ್ ಕನ್ಫರ್ಮೇಷನ್ ಆಗಿದೆ ಅಂತ. ಸೊ ನಾವು ಮೇಲ್ಗಡೆ ಟ್ರಾವೆಲ್ ಆಗ್ತಾ ಹೋಗ್ಬೋದು. ಅಂದರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇಲ್ಲಿದೆ 10,800 10,800 ಸೊ ಇಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ. ಇದನ್ನೇನಾದ್ರು ದಾಟ್ಕೊಂಡು ಮೇಲ್ಗಡೆ ಹೋಯಿತು ಅಂತಂದರೆ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಇದೆ ಅಂತ ಅನ್ಕೋಬೋದು. ಎವ್ರಿ 50 ಪಾಯಿಂಟ್ಸ್ ಅಂತ ನೀವು 750 800 ತನಕ
ಟ್ರಾವೆಲ್ ಆಗ್ಬೋದು. ಅಥವಾ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರೂ ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ಝೋನ್ ಒಳಗಡೆ ಬಂದು ಕೂತ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಏನಾದರೂ ಈ ಝೋನಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋಗಿ ಇಲ್ಲಿಂದ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬರ್ತಿದೆ ಅಂತಂದರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆದಂಗೆ ಆಗುತ್ತೆ. ನೋಡಿ, ಇಲ್ಲಿ ಈ ಟ್ರೆಂಡ್ ಲೈನ್ ಬ್ರೇಕ್ ಆಯಿತು ಅಂತಂದರೆ ವಾಪಸ್ ಇಲ್ಲೇ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ ಅಂತ ಅನ್ಕೋಬೋದು. ಟ್ರಿಕ್ಕಿ ಆಗಿದೆ ಮಿಡ್ ಕ್ಯಾಪ್ ನಿಫ್ಟಿ ಖಂಡಿತವಾಗ್ಲೂ, ಬಟ್ ಒಂದು ಒಳ್ಳೆ ಪ್ರೈಸ್ ಆಕ್ಷನ್ ಲೆವೆಲ್ ಇದೆ. ನೋಡಿ, ಈಗ ಏನು ಒಂದು ಇವತ್ತು ಅಟೆಂಪ್ಟ್ ಮಾಡಿತ್ತಲ್ಲ ಇವತ್ತು, ಇದು ಒಂದು ಇಂಪಾರ್ಟೆಂಟ್ ಅಂದರೆ ರೆಸಿಸ್ಟೆನ್ಸ್. ಯಾಕೆಂದರೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಪೋರ್ಟ್ ಆಗಿತ್ತು, ಇಲ್ಲಿ ಸಪೋರ್ಟ್ ಆಗಿತ್ತು, ಇಲ್ಲಿ ಸಪೋರ್ಟ್ ಆಗಿತ್ತು. ಈಗ ವಾಪಸ್ ಹೋಗಿ ರೆಸಿಸ್ಟೆನ್ಸ್ ಟ್ರಾಕ್ಟ್ ಆಗಿದೆ. ಇದ್ರ ಮೇಲ್ಗಡೆ ಹೋಯಿತು ಅಂತಂದರೆ ಹೇಗೆ ಈ ದೊಡ್ಡ ರೇಂಜಲ್ಲಿ ನಾವು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಅಂತ ಓದಬೇಕು. ಇಲ್ಲ ಸೆಲ್ಲಿಂಗ್ ಬರಬೇಕು ಅಂದ್ರೆ ಇಲ್ಲೆಲ್ಲರೂ ಓಪನ್ ಆಯಿತು ಅಂತಂದರೆ ನಾಳೆ ಈ ಝೋನ್ ಒಳಗಡೆ ಇರುತ್ತೆ ಅಂತಲೇ ಎಕ್ಸ್ಪೆಕ್ಟೇಷನ್ ಇರಲಿ. ಇದಕ್ಕಿಂತ ಕೆಳಗಡೆ ಬರ್ತಾ ಇದೆ ಅಂದರೆ ಅವಾಗ ನೋಡ್ಕೊಂಡು ಹೋಗೋಣ. ಬಟ್ 11,000 ರೆಸಿಸ್ಟೆನ್ಸ್ ಇದೆ. 11,000 ಮೇಲ್ಗಡೆ ಹೋದಂಗೂ ಕಷ್ಟ ಇದೆ. 10,900 11,000 ತುಂಬ ದೊಡ್ಡ ರೆಸಿಸ್ಟೆನ್ಸು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಬಟ್ ಅದಕ್ಕಿಂತ ಮುಂಚೆನೇ ಇಲ್ಲಿ ದ್ವಾರಪಾಲಕರು 10,750 ಕಾಯ್ತಾ ಇರ್ತಾರೆ. 10,700 750 ಝೋನು. ಸೊ ಈ ಝೋನ್ ಇವತ್ತೇನು ಹೈ ಮಾಡಿತ್ತಲ್ಲ 700, 10,700ರಿಂದ 750, ಈ ಝೋನ್ನ ಏನಾದರೂ ಸಕ್ಸಸ್ಫುಲಿ ಮೇಲ್ಗಡೆ ಹೋಯಿತು ಅಂತಂದರೆ ಇಲ್ಲಿ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಕಾಣಿಸ್ತಾ ಇದೆ 10,800, ಅಲ್ಲಿ ಹೋಗ್ಬೋದು. ಸೊ ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿಕೊಂಡು ನಿಂತು ಕೆಳಗಡೆ ಬಿದ್ದಿದ್ದಂಥ ಇಂಡೆಕ್ಸು ಸ್ವಲ್ಪ ಬೇರೆ ಇಂಡೆಕ್ಸ್ಗಿಂತ ಮುಂದೆ ಇರುತ್ತೆ ಮಿಡ್ ಕ್ಯಾಪ್ ನಿಫ್ಟಿ. ಸೊ ನೋಡೋಣ ಮಿಡ್ ಕ್ಯಾಪ್ ನಿಫ್ಟಿ ಸೋಮವಾರ ಎಕ್ಸ್ಪೈರಿನಲ್ಲಿ ಏನು ಮಾಡುತ್ತೆ ಅಂತ ನೋಡೋಣ. ಬಟ್ ಡೈಲಿ ಕ್ಯಾಂಡಲಲ್ಲಿ ಕ್ಲೀನಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದೆ. ಯಾಕೆ ಅಂತಂದರೆ ಒಂದು ಇಷ್ಟು ದೊಡ್ಡ ಕ್ಯಾಂಡಲ್ಗಳನ್ನು ಮಾಡಿದೆ ನೋಡಿ. ಇಲ್ಲಿ ಒಂದು ಇಷ್ಟು ದೊಡ್ಡ ಕ್ಯಾಂಡಲ್ ಮಾಡಿತ್ತು, ಇಲ್ಲಿಂದ ಇಲ್ಲಿಗೆ ಮಾಡಿದೆ. ಅಂದರೆ 10,500 10,000ರಿಂದ 10,400 ಪಾಯಿಂಟ್ಗಳ ದೊಡ್ಡ ಕ್ಯಾಂಡಲ್ ಮಾಡಿಬಿಟ್ಟಿದೆ. ಯಾವುದು ಮಿಡ್ ಕ್ಯಾಪ್ ನಿಫ್ಟಿ. ಸಣ್ಣ ಇಂಡೆಕ್ಸು 400 ಪಾಯಿಂಟು ದೊಡ್ಡದು, ಹಾಗಾಗಿ ಹಾಲ್ಟ್ ಆಗುತ್ತೆ ಅಂತಲೇ ಅನ್ಕೋಣ. ಈ ಜಾಗದಲ್ಲಿ ಹಾಲ್ಟ್ ಆಗಿ ಮತ್ತೆ ಬ್ರೇಕ್ ಡೌನ್ ಆದರೆ ಅಥವಾ ಬ್ರೇಕ್ಔಟ್ ಆಯಿತು ಅಂದರೆ ಆವಾಗ ನೋಡ್ಕೊಂಡು ಹೋಗೋಣಂತೆ. ಜಾಸ್ತಿ ಟ್ರ್ಯಾಪ್ ಆಗಬೇಡ, ಕಮ್ಮಿ ಪೊಸಿಷನ್ ಇಟ್ಕೊಳ್ಳಿ. ಈ ರೇಂಜಿಂದ ಈ ರೇಂಜು ಅಂತ ನೀವು ಸೆಲ್ಲಿಂಗ್ ಮಾಡಿದ್ರು ಓಕೆ, ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಅಷ್ಟು ದೂರದ ಸೆಲ್ಲಿಂಗ್ ಮಾಡಿದ್ರೆ ಹೋಪ್ಫುಲಿ ಸೈಡ್ ವೇಸ್ ದಿನ ಆಗಿರುತ್ತೆ. ಅನ್ಲೆಸ್ ಏನಾದ್ರು ವೀಕೆಂಡಲ್ಲಿ ಗ್ಲೋಬಲ್ ಸೆಂಟಿಮೆಂಟ್ ಚೇಂಜ್ ಆದರೆ ನೀವೇ ಹೇಳ್ತಾ ಇರ್ತೀರಾ. ಸೊ ಸೆನ್ಸೆಕ್ಸ್ ಇಂಟು ಟ್ರೇಡ್ ನೋಡ್ಕೊಂಡು ಮಾಡಿ. ಇವತ್ತು ಸೆನ್ಸೆಕ್ಸಲ್ಲಿ 72,000 ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ಲ. 72,000 ಕ್ಲಿಯರ್ ಕಟ್ಟಾಗಿ ಇಲ್ಲಿ ಕಟ್ ಮಾಡ್ದಂಗೆ ಇವತ್ತು ಸಪೋರ್ಟ್ ಇದೆ ಅಂತ ಮಾತಾಡಿದ್ವಿ. ಆಲ್ರೆಡಿ 11 ನಿಮಿಷ ಆಗೋಯ್ತು, ಬೇಗ ಮುಗಿಸೋಣ ಅಂತ ಅನ್ಕೊಂಡಿದ್ದೆ ಚಾರ್ಟ್ ಸ್ಟಾಕ್ನ. ಬಟ್ ದಟ್ಸ್ ಓಕೆ, ಸ್ಟಾಕ್ ಸಿಗೋ ಸಮಯ ಕೊಡೋಣ ಅಂತ. ಇವತ್ತು ದೊಡ್ಡದಾದರೂ ಪರವಾಗಿಲ್ಲ ವೀಡಿಯೋ. ಇವತ್ತು ದೊಡ್ಡದಾಗಿ ಒಂದು ಶಾರ್ಟ್ ಕವರಿಂಗ್ ಬಂದಿದೆ. ಸೇಮ್ ಸೆನ್ಸೆಕ್ಸಲ್ಲಿ ನೆಕ್ಸ್ಟ್ ವಾರ ಇರುತ್ತೆ ಎಕ್ಸ್ಪೈರಿ. ಬಟ್ ಇವತ್ತು 1,000 ಪಾಯಿಂಟ್ ದೂರ ಇರಲಿ ಅಂತ ಹೇಳಿದ್ದೆ ನಿಮಗೆ. ಆಲ್ಮೋಸ್ಟ್ 73,000 ಕೂಡ ಬಂದು ಟೆಸ್ಟ್ ಮಾಡಿದ್ದಾರೆ. 1,000 ಪಾಯಿಂಟ್ಗಳ ಮೂಮೆಂಟು ಬಂದಿದೆ ಸೆನ್ಸೆಕ್ಸಲ್ಲೂ ಕೂಡ. ಸೇಮ್ ಇದು ಕೂಡ ಬ್ಯಾಂಕ್ ನಿಫ್ಟಿ ಅಷ್ಟೇ. ಬ್ಯಾಂಕ್ ನಿಫ್ಟಿಗಿಂತನೂ ವಾಲಟೈಲ್ ಇಂಡೆಕ್ಸ್ ಅಂತ ಹೇಳ್ಬೋದು. ಯಾಕಂದರೆ ಇನ್ನೂ ಹೆವಿ ವೇಟ್ ಇದು. ಅದು 45,000 48,000 ನಡೀತಾ ಇದೆ. ಇದು 73,000 ನಡೀತಾ ಇದೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಮೊದಲನೇದಾಗಿ ಇವತ್ತು ರಿಸಲ್ಟ್ ಇದ್ದಂಥ ಸ್ಟಾಕು ವಿಪ್ರೋ. ಸೊ ವಿಪ್ರೋದಲ್ಲಿ ಇಯರ್ ಆನ್ ಇಯರ್ ನೋಡೋದಾದರೆ 4% ಏನೋ ರೆವೆನ್ಯೂ ಕಮ್ಮಿ ಆಗಿದೆ, 8% ಏನೋ ಪ್ರಾಫಿಟ್ ಕಮ್ಮಿ ಆಗಿದೆ ಅಂತ ಬಂದಿದ್ದು. ಬಟ್ ಲಾಸ್ಟ್ ಕ್ವಾರ್ಟರ್ಗಿಂತ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಬಟ್ ಇಯರ್ ಆನ್ ಇಯರ್ ಅಂತ ನೀವು ನೋಡೋದಾದರೆ ಕಮ್ಮಿ ಆಗಿದೆ. ಕ್ವಾರ್ಟರ್ ವೈಸು ಅಪ್ಡೇಟು ಚೆನ್ನಾಗೇ ಬಂದಿದೆ ಎಸ್ಟಿಮೇಷನ್ಗಿಂತ. ಬಟ್ ಇಯರ್ ಆನ್ ಇಯರು ತುಂಬ ಕಳಪೆಯಾದಂಥ ರಿಸಲ್ಟ್ ಬಂದಿದೆ ಅಂತ ಹೇಳಿದರೆ. ಇದು ಸುಮಾರು ಕ್ವಾರ್ಟರಿಂದ ಆಗ್ತಾ ಇದೆ. ಇತ್ತೀಚೆಗಷ್ಟೇ CEO ಕೂಡ ಚೇಂಜ್ ಆಗಿದ್ರು. ಈಗ ನೋಡಿ, ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸಿಗೆ ವಾಪಸ್ ಹೋಗ್ಬಿಟ್ಟು ಟೆಸ್ಟ್ ಆಗಿ ಅಲ್ಲಿಂದ ವಾಪಸ್ಸು ಕೆಳಗಡೆ ಬೀಳ್ತಾ ಇದೆ. ಸೊ ಕೆಳಗಡೆ ಬಂದರೆ ಏನು 380 400 ಈ ಲೆವೆಲ್ಗೆಲ್ಲ ಈ ಸ್ಟಾಕ್ ಸಿಕ್ತು ಅಂತಂದರೆ ಲಾಂಗ್ ಟರ್ಮಲ್ಲಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂತಿದ್ದಾರೆ ಅಂದರೆ ಖಂಡಿತ ಇನ್ವೆಸ್ಟ್ ಮಾಡಿ, ಏನೂ ತೊಂದರೆ ಇಲ್ಲ. ಟೂ ಬಿಗ್ ಟು ಫೇಲ್ ಕಂಪನೀಸು ಹಿಂದೆಲ್ಲ ನಾಳೆ ಸರಿ ಹೋಗುತ್ತೆ. ನಂಬರ್ 3ನೇ ಸ್ಥಾನದಲ್ಲಿದ್ದಾರೆ ವಿಪ್ರೋ ಸರ್ವಿಸ್ ಕಂಪನಿ ಅಂತ ನೋಡೋದಾದ್ರೆ ನಮ್ಮ ದೇಶದಲ್ಲಿ. TCS ಮೊದಲನೇ ಸ್ಥಾನದಲ್ಲಿ ಬರುತ್ತೆ, ಅದಾದಮೇಲೆ ಇನ್ಫೋಸಿಸ್ ಬರುತ್ತೆ, ಅದಾದಮೇಲೆ HCL ವಿಪ್ರೋ, ಅವರಿಬ್ಬರದ್ದು ಫೈಟ್ ನಡೀತಾ ಇರುತ್ತೆ 3-4ನೇ ಸ್ಥಾನಕ್ಕೆ. ಸೊ ಲಾಂಗ್ ಟರ್ಮಲ್ಲಿ ಒಳ್ಳೆ ಕಂಪನಿ. ಬಟ್ ನೀವು ಆಲ್ರೆಡಿ ಮಾರ್ಕೆಟ್ ಲೀಡರ್ಸ್ ಜೊತೆ ಇದ್ದೀರಾ ಅಂತಂದರೆ ಓಕೆ. ಬಟ್ ಒಂದು ವ್ಯಾಲ್ಯೂಯೇಷನಲ್ಲಿ ನಾನು ತೊಗೊತೀನಿ, ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ನಿಮಗೆ 700 ರೂಪಾಯಿಗೆ ಹೋಗಿರ್ಬೋದು ಸ್ಟಾಕ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನೋಡೋಣ ಈಗ ಹೊಸ ನಿಲುವುಗಳನ್ನ ಏನು ತೊಗೊತಾರೆ, ಯಾವ ರೀತಿಯಾಗಿ ಇವರು ಕೂಡ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಮೇಲೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಕ್ಲೈಂಟ್ಗಳು ಯಾವ ರೀತಿ ಬರ್ತಾರೆ ಇವರಿಗೆ ಅನ್ನೋದ್ರ ಮೇಲೆ. ಸೊ ನೋಡೋಣ, 400 ಲೆವೆಲಿಗೆ ಬಂತು ಅಂದರೆ ಖಂಡಿತ ಆ್ಯಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಕೋಬೋದು. ಯಾಕಂದರೆ ಇನ್ಫೋಸಿಸು TCS ಎಲ್ಲ 1,500 2,000 3,000 ಸ್ಟಾಕ್ ಇದೆ, ಅದನ್ನ ಆಗಲ್ಲ ಅಂತಂದವರು ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇನ್ಫೋಸಿಸ್ ರಿಸಲ್ಟ್ಸ್ ಇತ್ತು 1,400 ಅನ್ನೋದು ತುಂಬ ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳಿದ್ದೆ ನೋಡಿ. ಇವತ್ತು ಎಕ್ಸಾಕ್ಟ್ ಬಾಟಮ್ನ ನಾನು ಎಕ್ಸಾಕ್ಟ್ ಟಾಪನ್ನು ಹಿಡಿಯೋಕ್ಕಾಗಲ್ಲ ಅಂತೀವಿ. ಬಟ್ ಇವತ್ತು ನಾನು ಆರ್ಡರ್ ಪ್ಲೇಸ್ ಮಾಡಿದ್ದು ಎಕ್ಸಾಕ್ಟಾಗಿ ನನಗೆ ಬಾಟಮ್ನ ಕೊಡ್ತು. ಅದೇನೋ ಲಕ್ಕಿ ಅನ್ಬೋದು. 1,378 ರೂಪಾಯಿ ಇವತ್ತು ಲೋ ಮಾಡಿತ್ತು. 1,380 ರೂಪಾಯಿಗೆ ನನ್ನ ಡಿಮ್ಯಾಟ್ ಖಾತೆಗೆ ಇನ್ಫೋಸಿಸ್ ಸ್ಟಾಕು ಸೇರ್ಪಡೆ ಆಯಿತು. ಎಗೇನ್ ಡಿಸ್ಕ್ಲೇಮರ್, ವಿಪ್ರೋ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಸುಮಾರು ಸ್ಟಾಕ್ಗಳು ನಾನು ಮಾತಾಡೋದ್ರಲ್ಲಿ ನಾನು ಕೂಡ ಹೂಡಿಕೆದಾರ ಆಗಿರ್ತೀನಿ. ಜೊತೆಗೆ ನಾನು ಒಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾರೋ ಬಂದು ಏನೋ ಹೇಳಿದ್ರು ಅಂತ ನೀವು ಯಾವುದೇ ನಿಲುವನ್ನು ತಗೋಬೇಕಾಗಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡಲೇಬೇಕು. ಇದನ್ನು ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ಸೊ ಇನ್ಫೋಸಿಸಲ್ಲಿ ಒಂದು ಶಾರ್ಟ್ ಕವರಿಂಗ್ ಬಂದಿದೆ. ಒಳ್ಳೆ ವಾಲ್ಯೂಮ್ ಆಗಿತ್ತು ಬೆಳಗ್ಗೆ. ಬಟ್ ಡೈಲಿ ಕ್ಯಾಂಡಲ್ ಅಂತ ವಾಲ್ಯೂಮ್ ಏನಾರು ಆಗಿದೆಯಾ? ಆಗ್ತಾ ಇದೆ 2 ದಿನದಿಂದ. ಸೊ ಇದು ಸೆಲ್ಲಿಂಗ್ ಆಗಿರ್ಬೋದಾ, ಬೈಯಿಂಗ್ ಆಗಿರ್ಬೋದಾ ಗೊತ್ತಿಲ್ಲ. ನಾವು ಎನ್ನೇ ಅಂದ್ಕೊಂಡ್ವಿ, ಮೊನ್ನೆ ಇಷ್ಟು ದೊಡ್ಡ ಸೆಲ್ಲಿಂಗ್ ಬಂತು, ಮಾರ್ಕೆಟ್ ಮೂಮೆಂಟು ಕೆಳಗಡೆ ಬಂದಿದ್ದರಿಂದ ಇಲ್ಲಿ ದೊಡ್ಡಾಗಿ ಸೆಲ್ಲಿಂಗ್ ಆಗಿರ್ಬೋದು ಅಂತ ಅಂದ್ಕೊಂಡ್ವಿ, ವಿಚ್ ಇಸ್ ಟ್ರೂ ಆಗಿರ್ಬೋದು ಕೂಡ. ಇವತ್ತು ಅದಕ್ಕೆ ವಾಪಸ್ ಬೈಯಿಂಗ್ ಬಂದಿರ್ಬೋದು, ಸೆಲ್ಲಿಂಗ್ ಬಂದಿರ್ಬೋದು. ಬಟ್ ಲೆವೆಲ್ಸ್ ಅಂತ ನೀವು ನೋಡಿದ್ರೆ ಗೋಲ್ಡನ್ ಲೆವೆಲ್ಸ್ ಇದೆಲ್ಲ 1,380 1,400 ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ
ಅಂತಂದರೆ ವೀಕ್ಲಿ ಕ್ಯಾಂಡಲಲ್ಲಿ ಎಲ್ಲ ಸಪೋರ್ಟ್ ಇರುವಂಥ ಲೆವೆಲ್ ನೋಡಿ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಸಪೋರ್ಟ್ ಇರುವಂಥ ಲೆವೆಲು. ಇದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಇನ್ಫೋಸಿಸ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರುತ್ತಾ, ವಾಪಸ್ ಇನ್ನೂ ಕೆಳಗಡೆ ಅಟೆಂಡ್ ಮಾಡೋಕ್ಕೆ ಬರುತ್ತಾ ಅಂತ ನೋಡೋಣ. ಕೆಳಗಡೆ ಬಂದರೆ ಈ ಲೆವೆಲಿಂದ ಖಂಡಿತವಾಗ್ಲೂ ಇಲ್ಲಿಂದ 1200 ಲೆವೆಲ್ ತನಕ ಬಂದಿತ್ತಲ್ಲ, ಅಲ್ಲಿ ತನಕ ಬಂದರೆ ನೀವು ಹಂತವಾಗಿ ಇನ್ವೆಸ್ಟ್ ಮಾಡ್ಕೊತಾ ಬರ್ಬೋದು. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಲಾಂಗ್ ಟರ್ಮಲ್ಲಿ ಇನ್ಫೋಸಿಸಲ್ಲಿ ಈ ಲೆವೆಲ್ಗಳಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ಅದೇ ರೀತಿಯಾಗಿ ಇವತ್ತು ಇಂಡಿಗೋ ಪೇಂಟ್ಸ್ ಬಗ್ಗೆ ಹೇಳಿ ಅಂತ ಕೇಳಿದರು. ಸರ್ ಇದರದ್ದು ಫಂಡಮೆಂಟಲ್ಸ್ನ ನಾನು ಚೆಕ್ ಮಾಡಿದೆ. ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಸಾಲ ಇಲ್ಲ, ಪ್ರಾಫಿಟ್ ಸೈಕಲ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕ್ಯಾಶ್ ಕನ್ವರ್ಷನ್ ಸೈಕಲ್ ಚೆನ್ನಾಗಿದೆ, ಮತ್ತು ಪಿ ವ್ಯಾಲ್ಯೂಷನ್ ನೋಡೋದಾದರೆ ಏಷ್ಯನ್ ಪೇಂಟ್ಸ್ಗಿಂತ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏಷ್ಯನ್ ಪೇಂಟ್ಸ್ ಅಷ್ಟು ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಲ್ಲ. ಅವರ ಮಾರ್ಕೆಟ್ ಕ್ಯಾಪೇ ಬೇರೆ ಇದೆ, ಇವರ ಮಾರ್ಕೆಟ್ ಕ್ಯಾಪೇ ಬೇರೆ ಇದೆ, ಮಾರ್ಕೆಟ್ ಶೇರು ಕೂಡ ಅವ್ರದ್ದು ಜಾಸ್ತಿ ಇದೆ. ಜೊತೆಗೆ FIDI ಇಬ್ಬರು ಕೂಡ ಅಗ್ರೆಸಿವ್ ಆಗಿ ಸೆಲ್ಲಿಂಗ್ ಆಗಿದ್ದಾರೆ. ಮಾರ್ಚ್ ಡೇಟಾ ಬಂದಿದೆ, ಮಾರ್ಚ್ ಡೇಟಾದಲ್ಲೂ ಕೂಡ ಹೊರಗಡೆ ಹೋಗಿದಂಗೆ ಕಾಣಿಸ್ತಾ ಇದೆ. ಈಗ ನಿಮಗೆ ಒಂದು ಶಾರ್ಟ್ ಕವರಿಂಗ್ ಆಗ್ತಾ ಇದೆ ಅಂತ ಅನಿಸ್ತಿರ್ಬೋದು. ರೀಸೆಂಟ್ಲಿ ಲಿಸ್ಟ್ ಆಗಿರೋಂಥ ಕಂಪನಿ ನಾನು ಇವತ್ತೇ ಈ ಫಸ್ಟ್ ಸ್ಟಾಕನ್ನು ನೋಡ್ತಾ ಇರೋಂಥದ್ದು. ಬಟ್ ಧೋನಿ ಇವ್ರನ್ನೆಲ್ಲ ಕರ್ಕೊಂಬಂದು ಅಡ್ವರ್ಟೈಸ್ ಮಾಡಿಸ್ತಾರೆ ಅಂತ ಸುಮಾರು ಜನಕ್ಕೆ ಈ ಸ್ಟಾಕ್ ಬಗ್ಗೆ ಗೊತ್ತಿರ್ಬೋದು. IPL ನೋಡ್ತಿದ್ರೆ ನಿಮಗೆ ಇಂಡಿಗೋ ಪೇಂಟ್ಸ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋದಾದರೆ ಒಂದು ಅಟೆಂಪ್ಟ್ ಆಗಲಿ ಅಥವಾ ಡಬ್ಲ್ಯೂ ಪ್ಯಾಟರ್ನ್ ಏನಾರು ಆಗಲಿ 1700 ಈ ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಗುತ್ತೆ. ದಯವಿಟ್ಟು ರಿಸ್ಕ್ನ ತೊಗೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಚಾರ್ಟು ಇತಿಹಾಸ ಕಮ್ಮಿ ಇದೆ ಈ ಸ್ಟಾಕಲ್ಲಿ, ಹಾಗಾಗಿ ರೆಕಮೆಂಡ್ ಮಾಡೋಕ್ಕಂತೂ ಖಂಡಿತ ಆಗೋದಿಲ್ಲ. ಪಿ ವ್ಯಾಲ್ಯೂಷನಲ್ಲಿ ಈಗಲೂ ಕೂಡ ತುಂಬ ಚೀಪಾಗಿ ಏನಿಲ್ಲ ಅವ್ರು ಮಾಡ್ತಾ ಇರೋಂಥ ಬಿಸ್ನೆಸ್ಗೆ ಕಂಪೇರ್ ಮಾಡೋದಾದರೆ. ಸೊ ಬುಕ್ ವ್ಯಾಲ್ಯೂ ಅಂತ ನೋಡೋದಾದ್ರೆ ಈಗಲೂ ಕೂಡ ಕಾಸ್ಟ್ಲಿ ಸ್ಟಾಕೇನೆ, ಹಾಗಾಗಿ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ಅನಿಸ್ತಿರ್ಬೋದು ನಿಮಗೆ 3000 ಏಷ್ಯನ್ ಪೇಂಟ್ಸ್ 3600 ಹೋಗಿರೋದು, ಇವಾಗ 2800 ಇದು ಸರಿಸುಮಾರು 3500 ಹೋಗಿತ್ತು, ಈ 1300 ಇದೆಯಲ್ಲ ಅಂತ ಅನಿಸಿರ್ಬೋದು ಕೆಲವರಿಗೆ. ಬಟ್ ಅವ್ರದ್ದೇ ಬೇರೆ ತೂಕ ಇದೆ, ಇವ್ರದ್ದೇ ಬೇರೆ ತೂಕ ಇದೆ. 50-60 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಬಂದಿದ್ದಾರೆ. ಅಷ್ಟು ಸುಲಭಕ್ಕೆ ಯಾರೋ ಒಬ್ಬ ಹೊಸ ಪ್ಲೇಯರ್ನ ಬರೋಕ್ಕೆ ಬಿಟ್ಟಿಲ್ಲ ಏಷ್ಯನ್ ಪೇಂಟ್ಸ್. ಈಗ ಗ್ರಾಸಿಮ್ ಅನ್ನೋ ಕಂಪನಿ ಬಂದಿರೋದ್ರಿಂದ ಏಷ್ಯನ್ ಪೇಂಟ್ಸಿಂದ ಮಾರ್ಜಿನ್ ಕಮ್ಮಿ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲ ಸ್ವಲ್ಪ ನೀಶೆ ಸೆಕ್ಟರ್ ಆಗಿರುತ್ತೆ. ಪೇಂಟು ಇನ್ಫ್ರಾಸ್ಟ್ರಕ್ಚರ್ ಅಂತ ನೋಡೋದಾದರೆ ದೇಶದ ಅಭಿವೃದ್ಧಿಲಿ ಪೇಂಟು ಬೇಕಾಗುತ್ತೆ, ಆದರೆ ದಯವಿಟ್ಟು ಮಾರ್ಕೆಟ್ ಲೀಡರ್ಸ್ ಜೊತೆ ಇರಿ ಅಂತ ನನ್ನ ರೆಕಮೆಂಡೇಷನ್ ಆಗಿರುತ್ತೆ. ಹಾಗಾಗಿ ಏಷ್ಯನ್ ಪೇಂಟ್ಸು ಗ್ರಾಸಿಮು ಮಾರ್ಕೆಟ್ ಲೀಡರ್ಸ್ ಆಗ್ತಾರೆ. ನಾವು ಯಾವುದೋ ಅದಕ್ಕಿಂತ ಮುಂಚೆ ನಾವು ಬರ್ಜರ್ ಪೇಂಟ್ಸನ್ನು ಮಾತಾಡ್ತಾ ಇದ್ವಿ. ಬರ್ಜರ್ ಪೇಂಟ್ಸ್ನು ಕೂಡ ನಾವು ಆಚೆ ಬನ್ನಿ ಅಂತ ಹೇಳಿದೆ, ಯಾಕೆಂದರೆ ಗ್ರಾಸಿಮ್ ಎಂಟ್ರಿ ಕೊಡ್ತಾ ಇದೆ ಅಂತ ಹೇಳಿದಾಗ. ಹಾಗಾಗಿ ನಾನು ಕೂಡ ಅದರಲ್ಲಿಲ್ಲ. ಸೊ ವೆಯ್ಟ್ ಮಾಡಿ. 1770 ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನೇ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೂ ಈಗ ದಯವಿಟ್ಟು ರೆಕಮೆಂಡ್ ಮಾಡೋದಿಲ್ಲ, ಯಾಕೆಂದರೆ ಇದು ಒಂದು ಬಸ್ ಸ್ಟ್ಯಾಂಡ್. ಸುಮಾರು ದಿನ ಇಲ್ಲೇ ಟ್ರ್ಯಾಪ್ ಆಗಿ ನಿಂತ್ಕೋಬೋದು ಅಥವಾ ಇನ್ನೂ ಫಾಲ್ ಕೆಳಗಡೆ ಆಗ್ಬೋದು. ಸೊ ಅನ್ಲೆಸ್ ಶಾರ್ಟ್ ಕವರಿಂಗ್ ಕನ್ಫರ್ಮ್ ಆಗ್ತಿದೆ ಅಂತಂದರೆ ಆಗ ಆ್ಯಡ್ ಮಾಡ್ಕೊಳ್ಳೋಗುತ್ತೆ. ಇವಾಗ ಆ್ಯಡ್ ಮಾಡೋದು ಬೇಡ ಅಂತಲೇ ಅನಿಸುತ್ತೆ. ಅದೇ ರೀತಿಯಾಗಿ ಭಾರತಿ ಏರ್ಟೆಲ್ ಸ್ಟಾಕ್ನ ಇವತ್ತು ಮತ್ತೆ ಯಾಕೆ ತೊಗೊಂಡಿದ್ದೀನಿ ಅಂದರೆ ನೆನ್ನೆ ಮಾತಾಡಿದ್ವಿ ನೋಡಿ, ಒಂದು ಪಾಸಿಟಿವಿಟಿ ಕಂಟಿನ್ಯೂ ಆಗ್ಬೋದು ಅಂತ. ಇವತ್ತು ಇಂಟ್ರಾಡೇ ಅಪ್ಡೇಟ್ ಕೊಡೋಕ್ಕೆ ಮರ್ತೋಯ್ತು, ಬಟ್ ಇವತ್ತು ಒಂದು ಶಾರ್ಟ್ ಕವರಿಂಗ್ ಬಂದಿತ್ತು. ಇದು ಯಾಕೆ ರೀತಿ ಆಯಿತು ಅಂತಂದರೆ ಒಂದು ಡೈಲಿ ಕ್ಯಾಂಡಲಲ್ಲಿ ಸುಮಾರು ದಿನ ಒಂದು ಬಸ್ ಸ್ಟ್ಯಾಂಡ್ ಆಗಿತ್ತು. ಆ ಬಸ್ ಸ್ಟ್ಯಾಂಡಿಗೆ ಒಂದು ಒಳ್ಳೆ ವಾಲ್ಯೂಮಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಬೆಲೆನ ಕೊಡಬೇಕಾಗುತ್ತೆ. ನೋಡಿ ಇವತ್ತು ಆ ಮೂಮೆಂಟ್ ಆಗಿದೆ. ನೆನ್ನೆ ಒಂದು 7-8% ಮೂಮೆಂಟ್ ಆಗಿದ್ದರೆ ಖಂಡಿತ ನಾನು ಅಂತಿದ್ದೆ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿದೆ. ಬಟ್ ಒಂದು 3-4% ಮೂಮೆಂಟ್ ಬಂದಿತ್ತು, ಅದು ಇವತ್ತು ಕಂಟಿನ್ಯೂಷನ್ ಆಗಿದೆ. ಸೊ ಈಗ ಬ್ರೇಕ್ಔಟ್ ಫೇಲ್ಯೂರಾ ಅಥವಾ ಇಲ್ಲೇ ನಿಲ್ಲುತ್ತಾ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಇವತ್ತು ಸ್ವಲ್ಪ ಮೇಲ್ಗಡೆ ಅನ್ಚಾರ್ಟೆಡ್ ಟೆರಿಟರಿ 1300 ಲೆವೆಲಿಂದ ಸೆಲ್ಲಿಂಗ್ ಅಂತ ಬಂದಿರೋದು ಕಾಣಿಸ್ತಾ ಇದೆ. ಬಟ್ ಒಂದು ಆಫ್ಟರ್ ಲಾಂಗ್ ಟೈಮ್ ಬಸ್ ಸ್ಟ್ಯಾಂಡ್ ಬ್ರೇಕ್ಔಟ್ ಆಗಿದ್ದರಿಂದ ಸೊ ಒಳ್ಳೆ ಲೆವೆಲ್ ಅಂತ ಅನ್ಸುತ್ತೆ. ಬಟ್ ಇದು ಫಸ್ಟ್ ಟೈಮ್ ಟೆಸ್ಟ್ ಆಗ್ತಾ ಇರೋಂಥ ಲೆವೆಲ್, ಹಾಗಾಗಿ ಹಿಸ್ಟಾರಿಕಲ್ ಪ್ರೂಫ್ ಇಲ್ಲ, ಮಲ್ಟಿ ಇಯರ್ ಬ್ರೇಕ್ಔಟ್ ಅಂತ ಏನು ಹೇಳೋ ಥರ ಇಲ್ಲ. ಮತ್ತು ಒಂದು ಒಳ್ಳೆ ರ್ಯಾಲಿನ ಮಾಡ್ಕೊತಾನೆ ಬರ್ತಾ ಇದೆ ಏರ್ಟೆಲ್ ಸ್ಟಾಕು. ಹಾಗಾಗಿ ಖಂಡಿತ ಈ ಒಂದು ಮುಂದಿನ ಲೆವೆಲ್ಗಳಿಂದ ನಮಗೆ ಒಂದು ಸೆಲ್ಲಿಂಗ್ ಕೂಡ ಬರ್ತಾ ಹೋಗ್ಬೋದು. ಸೊ ಇದು ಒಂದು ಬ್ರೇಕ್ಔಟ್ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಬಸ್ ಸ್ಟ್ಯಾಂಡಿಗೆ 2 ದಿನದಲ್ಲಿ ಏನೋ ಒಂದು ಬ್ರೇಕ್ಔಟ್ ಇತ್ತು, ಆ ಮೂಮೆಂಟು ಆಗಿದೆ. ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್ ಹೆನ್ಸ್ ಪ್ರೂವ್ಡ್ ಅಂತ ಹೇಳೋಕ್ಕೆ ಬಂದೆ. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸಲ್ಲಿ ನೋಡಿ ಆಯಿಲ್ ಈ ಥರ ಬಂದರೆ ರಾ ಮೆಟೀರಿಯಲು FMCGಗೆ ಮತ್ತು ಪೇಂಟ್ ಸೆಕ್ಟ್ರಿಗೆ ತುಂಬ ದೊಡ್ಡ ರಾ ಮೆಟೀರಿಯಲ್ ಆಗುತ್ತೆ. 2800 ತುಂಬ ಗೋಲ್ಡನ್ ಲೆವೆಲು. ಸ್ವಲ್ಪ ಯೋಚನೆ ಮಾಡ್ತಾ ಬನ್ನಿ, ಫೆಬ್ರವರಿಯಿಂದ ಈ ಸ್ಟಾಕು ಇಲ್ಲೇ ಇದೆ. 2 ತಿಂಗಳುಗಳಿಂದ ಎಲ್ಲಿ ಸಿಗ್ತಿದೆಯೋ ನಿಮಗೆ ಅಲ್ಲೇ ಸಿಗ್ತಾ ಇದೆ. ಇವತ್ತು ಆ್ಯಡ್ ಮಾಡ್ಕೊಳಕ್ಕೆ ಕೆಲವರು ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಐ ಥಿಂಕ್ ಯಾರು ಶಿವ ಅವರು ಕಮೆಂಟ್ ಮಾಡಿದರು 2700ಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಸರ್ 2700 ಬರ್ಬೋದು. ಈ ಟ್ರೆಂಡ್ ಲೈನು ಅಂತ ನಾವು ಹಾಕೋಣಕ್ಕಿಂತ ಈ ಟ್ರೆಂಡ್ ಲೈನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಹಾಕೊಂತು ಅಂತಂದರೆ ನೋಡಿ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗಿರೋದಂತೂ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ. ಕರೆಕ್ಟಾ? ಸೊ ಈ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಗಿಬಿಟ್ಟು ಕೆಳಗಡೆ ಬಂದಿದೆ. ಸೊ ಕೆಳಗಡೆ ಬಂದಿರೋದ್ರಿಂದ ನೆಕ್ಸ್ಟ್ ಸಪೋರ್ಟ್ ಅಂತ ನೋಡಿದ್ರೆ ಇಲ್ಲೊಂದು ಹಗ್ಗ ಜಗಾಟ ಸುಮಾರು ದಿನದಿಂದ ಆಗ್ತಾ ಇದೆ. ಇನ್ ಕೇಸ್ ಇದರಲ್ಲಿ ಏನಾದ್ರು ಬ್ರೇಕ್ ಡೌನ್ ಆಯಿತು ಅಂತಂದ್ರೂ ಈ ಲೆವೆಲ್ಗೆ ಬರ್ಬೋದು. ಆ ಲೆವೆಲ್ ಅಂದರೆ ಯಾವುದಾಗುತ್ತೆ? ಅದು 2700 ಲೆವೆಲ್ ಆಗುತ್ತೆ. ನೋಡಿ ಇಲ್ಲಿ 2700 ಲೆವೆಲ್. ಸೊ ನೀವು 2700 ಲೆವೆಲ್ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಬರೋ ಸಾಧ್ಯತೆ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಯಾಕಂದರೆ ಅಲ್ಲಿ ಬಂದು ಒಂದು ಡಬ್ಲ್ಯೂ ಪ್ಯಾಟರ್ನ್ ಕೂಡ ಆಗ್ಬೋದು ಸ್ಟಾಕು. ಬಟ್ ಈಗ ತುಂಬ ಒಳ್ಳೆ ಲೆವೆಲ್ ನನ್ನ ಕೇಳೋದಾದರೆ ಆ್ಯಡ್ ಮಾಡ್ಕೊಳಕ್ಕೆ ಅಗೇನ್ ನಾನು ಕೂಡ ಏಷ್ಯನ್ ಪೇಂಟ್ಸಲ್ಲಿ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. ಸೊ ಇವೆಲ್ಲ ಒಳ್ಳೆ ಸ್ಟಾಕು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಇದ್ದೀರಾ. ಅಯ್ಯೋ ಮಾರ್ಕೆಟ್ ತುಂಬ ಮೇಲೆ ಹೋಗಿತ್ತು, ನನಗೆ ಯಾವುದು ಇನ್ವೆಸ್ಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗ್ತಿಲ್ಲ ಅಂತಂದರೆ ಇದೆಲ್ಲಾಗುತ್ತೆ. ನೆನ್ನೆ ವಿಡಿಯೋದ ಎಂಡಿಗೂ ಕೊಟ್ಟಿದ್ದೆ, ಇವತ್ತಿನ ವಿಡಿಯೋದ ಎಂಡಿಗೂ ಕೊಟ್ಟಿರ್ತೀನಿ. ಬೇಕಾದರೆ ನಿಫ್ಟಿ 15 ಬ್ಲೂ ಚಿಪ್ ಕಂಪ್ನಿಗಳಲ್ಲಿ ವ್ಯಾಲ್ಯೂಯೇಷನಲ್ಲಿ ಯಾವುದು ಸಿಗ್ತಾ ಇದೆ ಇವಾಗ 20%ಗಿಂತಲೂ ಜಾಸ್ತಿ ಫಾಲ್ ಆಗಿರೋಂಥ ಕಂಪ್ನಿಗಳು ಅಂತ ಒಂದಿಷ್ಟಿದೆ. ಅದರಲ್ಲಿ ನೀವು ಸೂಕ್ತವಾದ ಕಂಪ್ನಿಗಳನ್ನ ತಗೊಂಡು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಹೋಗ್ಬೋದು. ಹಂತವಾಗಿ ಒಂದೇ ಸಲ ದುಡ್ಡು ಹಾಕಬೇಕಾ? ಖಂಡಿತ ಇಲ್ಲ. ಹಂತವಾಗಿ ದುಡ್ಡು ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರ್ ನನ್ನ ಡಿಮೆಟ್ ಖಾತೆಗೆ ಸೇರಿಕೊಂಡಂಥ ಮತ್ತೊಂದು ಕಂಪನಿ ಇವತ್ತು. ಯಾಕೆ ನನಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ? 1196 ಲೆವೆಲ್ ಅಂದರೆ ನಾವು ಹಾಕೊಂಡಿದ್ದಂಥ ಲೆವೆಲು ಫಸ್ಟ್ ಆಫ್ ಆಲ್ ಡೈಲಿ ಕ್ಯಾಂಡಲ್ಲಿ ವೀಕ್ಲಿ
ವೀಕ್ಲಿ ಕ್ಯಾಂಡಲಲ್ಲಿ ಹ್ಯಾಮರ್ ಮಾಡಿದೆ, ಕಾಣಿಸ್ತಾ ಇದೆಯಾ? ವೀಕ್ಲಿ ಕ್ಯಾಂಡಲಲ್ಲಿ ಹ್ಯಾಮರ್ ಆನ್ ಗೋಲ್ಡನ್ ಲೆವೆಲ್. ಇನ್ನೇನು ಬೇಕು, ಇದು ಒಂದು ಕ್ಲಿಯರ್ ಕಟ್ ಸೈನು. ಇಲ್ಲಿ ಒಂದು ಶಾರ್ಟ್ ಕವರಿಂಗ್ ಬಂದ್ಬಿಡುತ್ತೆ ಅಂತ ನಾನು ಹೇಳಲ್ಲ, ಆದರೆ ಈ ಲೆವೆಲ್ನ ಅಷ್ಟು ಸುಲಭಕ್ಕಂತೂ ಕೆಳಗಡೆ ಬಿಟ್ಕೊಡೋದಿಲ್ಲ. ನೋಡೋಣ, ನಾವು ದಿನ ಮಾತಾಡ್ತಾ ಇರ್ತೀವಲ್ಲ, ಸಿಗ್ತಾ ಇರ್ತೀವಿ, ನೋಡೋಣ ಏನಾಗುತ್ತೆ ಅಂತ. ಹೋಪ್ಫುಲಿ ಈ ಹ್ಯಾಮರು ರೆಸ್ಪೆಕ್ಟ್ ಆಗುತ್ತೆ. ಇಲ್ಲಿಂದ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗುತ್ತೆ FMCG ಕಂಪ್ನಿನಲ್ಲಿ. FMCG ಕಂಪ್ನಿ ಮೇಲೆ ಹೋಗ್ತಿದೆ ಅಂದರೆ ಬೇರೆ ಕಂಪ್ನಿಗಳು ಬೀಳುತ್ತಾ ಏನು ಕತೆ ನನಗೆ ಗೊತ್ತಿಲ್ಲ, ಕೋರಿಲೇಷನ್ ನೋಡಿ. ಬಟ್ 2800ಕ್ಕೆ ಹೋದಂಥ ಕಂಪನಿ 2100 ರೂಪಾಯಿಗೆ ನಿಮಗೆ ಸಿಗ್ತಾ ಇತ್ತು ಅಂತಂದರೆ ಯಾಕೆ ಆ್ಯಡ್ ಮಾಡ್ಕೋಬಾರ್ದು? ಖಂಡಿತ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್ ಮಾತಾಡ್ಕೊಂಡಿದ್ವಿ. ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಅದಕ್ಕೆ ಅಷ್ಟೇ ದೊಡ್ಡದಾದಂಥ ರಿಸಲ್ಟ್ ಬಂತು, ನಮ್ಮ ಲೆವೆಲ್ಲು ಮೀಟ್ ಆಯಿತು. ಸೊ ಕ್ರೈಟೀರಿಯಾ ಸಿಕ್ತು ಆ್ಯಡ್ ಮಾಡ್ಕೊಳಕ್ಕೆ ಡಿಮ್ಯಾಟ್ ಖಾತೆಗೆ. ಈ ಥರ ಪ್ಲ್ಯಾನ್ ಮಾಡ್ತಾ ಬಂದರೆ ನಾವು ಪ್ಲ್ಯಾನ್ ಮಾಡಿಕೊಂಡು ಹಂತ ಹಂತವಾಗಿ ವ್ಯಾಲ್ಯೂ ಇನ್ವೆಸ್ಟಿಂಗ್ನ ಮಾಡ್ತಾ ಹೋಗ್ಬೋದು. ಮಾರ್ಕೆಟ್ ಖಂಡಿತವಾಗ್ಲೂ ಆಪರ್ಚುನಿಟಿ ಕೊಡುತ್ತೆ. ನೋಡಿ, 2020ರಲ್ಲಿ ಕೋವಿಡ್ ಇಯರ್ ಆಗಿತ್ತು, ಆಪರ್ಚುನಿಟಿ ಕೊಟ್ಟಿತ್ತು. 2024 ಆಗಿದೆ, ಆಲ್ ಟೈಮ್ ಹೈಗೆ ಹೋಗಿದೆ ಮಾರ್ಕೆಟು, ಆಪರ್ಚುನಿಟಿ ಕೊಟ್ಟಿದೆ. ಸೊ ಎಲ್ಲ ಸ್ಟಾಕ್ಗಳಲ್ಲೂ ಆಪರ್ಚುನಿಟಿ ಸಿಗುತ್ತೆ, ವೆಯ್ಟ್ ಮಾಡಬೇಕು ಅಷ್ಟೇ. ಸೊ ಕೆಲವೊಂದು ಬ್ಲೂ ಚಿಪ್ ಕಂಪ್ನಿಗಳಂದರೆ ನಿಮಗೆ ಸ್ಟಡಿಲಿ ಪ್ರೋಗ್ರೆಸಿವ್ ಆಗಿ ಗ್ರೋತ್ ಆಗುತ್ತೆ, ಕೆಲವೊಂದು ನಿಮಗೆ ಒಂದೇ ಸಲ 5-10 ಟೈಮ್ಸು ಕೂಡ ಗ್ರೋತ್ ಆಗಕ್ಕೆ ಸಿಗುತ್ತೆ. ಬಟ್ ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಗ್ರೋತ್ ಇನ್ವೆಸ್ಟಿಂಗ್, ವ್ಯಾಲ್ಯೂ ಇನ್ವೆಸ್ಟಿಂಗ್ ಡಿಬೇಟಬಲ್ ಕಾನ್ಸೆಪ್ಟು. ಬಟ್ ವ್ಯಾಲ್ಯೂ ಇನ್ವೆಸ್ಟಿಂಗ್ನ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ, ಯಾರಾದರೂ ಹೊಸದಾಗಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ. ಟೆಸ್ಲಾ ಬಗ್ಗೆ ಮಾತಾಡೋಣ ಅಂತ ಬಂದೆ ಅಲ್ವಾ? ಸೊ ಟೆಸ್ಲಾ ಅದು ಸ್ವಲ್ಪ ಮಾರ್ಕೆಟ್ ಶೇರ್ನ ನೋಡ್ಕೊಂಬನ್ನಿ. ಇದಕ್ಕೆ ಲಾಸ್ಟಿಗೆ ಇಟ್ಕೊತಾ ಇದ್ದೀನಿ, US ಕಂಪ್ನಿ ಅಂತ. ಒಂದು 60% ಫಾಲ್ ಆಗಿರ್ಬೋದೇನೋ ಟೆಸ್ಲಾದಲ್ಲಿ. ಆಲ್ ಟೈಮ್ ಹೈಯಿಂದ ಇಲ್ಲಿಗೆ ಅಂತ ನೀವು ನೋಡೋದಾದರೆ 60-65% ಫಾಲ್ ಆಗಿದೆ ಟೆಸ್ಲಾದಲ್ಲಿ. ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಅಕ್ರಾಸ್ ದ ಗ್ಲೋಬಲ್ಲು ಎಲೆಕ್ಟ್ರಿಕ್ ವೆಹಿಕಲ್ ಸೆಂಟಿಮೆಂಟು ಕಮ್ಮಿ ಆಗ್ತಾ ಇದೆ. ಖಂಡಿತ ಇಂಡಿಯಾದಲ್ಲಿ ಇವಾಗಿನೂ ಶೇಪ್ ಆಗ್ತಂಗೆ ಕಾಣಿಸ್ತಾ ಇತ್ತಲ್ಲ, ಎಲ್ಲರೂ EV ಅಂತ ಮಾತಾಡ್ತಾ ಇದ್ರಲ್ಲ ಅಂತ ನಿಮ್ಗೆ ಅನ್ಸ್ಬೋದು. 100ರಲ್ಲಿ 1 ವೆಹಿಕಲ್ಲು ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ನಡೀತಾ ಇದೆ. ಅದೇ ಬೇರೆ ದೇಶದ ನೀವು ನೋಡ್ಕೊಂಬರೋದಾದರೆ ಹೈಯೆಸ್ಟ್ ಇರುವಂಥದ್ದು ಚೈನಾದಲ್ಲಿ 100ಕ್ಕೆ 21-22 ವೆಹಿಕಲ್ಗಳು ಇವಾಗ ಏನು ಎಲೆಕ್ಟ್ರಿಕಲ್ಲಿ ನಡೀತಾ ಇದೆ. ಆದರೆ ಆ ಒಂದು ಪೀಕ್ನ ತಲುಪಿಟ್ಟಿದ್ದಾರೆ. 2 ವರ್ಷದಿಂದನೂ 22-23% ಅಲ್ಲೇ ನಡೀತಾ ಇದೆ, ಹೆಚ್ಚು ಆಗ್ತಿಲ್ಲ, ಕಮ್ಮಿ ಆಗ್ತಿಲ್ಲ. ಒಂದು ಸ್ಟ್ಯಾಗ್ನೆಂಟ್ ರೇಟ್ನ ತಲುಪಿದೆ ಚೈನಾದಲ್ಲಿ. ದೊಡ್ಡ ಒಂದು ಮಾರ್ಕೆಟ್ ಶೇರು EV ಸ್ಪೇಸಿಗೆ ನೋಡೋದಾದರೆ. ಅದರ ನಂತರ ಎಲ್ಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಜಾಸ್ತಿ ಇದೆ. ಯುರೋಪಿಯನ್ ಕಂಟ್ರೀಸಲ್ಲಿ ನೀವು ನೋಡೋದಾದರೆ ಒಂದು 15-16, 100ರಲ್ಲಿ ಒಂದು 15-16 ವೆಹಿಕಲ್ಲು ಎಲೆಕ್ಟ್ರಿಕ್ ವೆಹಿಕಲ್ ಆಗಿರುತ್ತೆ. ಅಲ್ಲೂ ನೀವು ನೋಡ್ತಾ ಹೋಗೋದಾದರೆ ಒಂದು ಸ್ಟ್ಯಾಗ್ನೆಂಟ್ ಗ್ರೋತ್ ಬರ್ತಾ ಇದೆ, ಹೆಚ್ಚಾಗ್ತಾ ಇಲ್ಲ, ಕಮ್ಮಿ ಆಗ್ತಾ ಇಲ್ಲ. ಜೊತೆಗೆ US ಅಲ್ಲಿ ಮೇಯ್ನಲ್ಲಿ ಟೆಸ್ಲಾ ಹೋಸ್ಟ್ ಆಗಿರುವಂಥ ಕಂಪನಿ, ಅಲ್ಲಿ ಒಂದು 6 ತಿಂಗಳಿಂದ ನೀವು ನೋಡ್ತಾ ಹೋಗೋದಾದರೆ ಓವರಾಲ್ 100ರಲ್ಲಿ 8 ವೆಹಿಕಲ್ ಅಷ್ಟೇ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಅಂತೆ. ಸೇಲ್ಸ್ಗಳು ಏನೂ ಜಾಸ್ತಿ ಆಗ್ತಾ ಇಲ್ಲ. ಜೊತೆಗೆ ಟೆಸ್ಲಾ ಶೇರು 60-65% ಬಿದ್ದಿದೆ. ಈ ವರ್ಷನೇ ಒಂದು 30-35% ಬಿದ್ದಿದೆ. ಆದರೆ ಟೊಯೋಟಾ, ಇಂಟರ್ನಲ್ ಕಂಬಷನ್ ಇಂಜಿನ್ ಮಾಡುವಂಥ ಟೊಯೋಟಾ, ಪೆಟ್ರೋಲ್ ಡೀಸೆಲ್ ಗಾಡಿ ಮಾಡುವಂಥ ಟೊಯೋಟಾ ಶೇರು 35-36% ಅಪ್ ಮೂಮೆಂಟ್ ಬಂದಿದೆ. ಅಂದರೆ ಅರ್ಥ ಏನು? ಜನ ಇನ್ನೂ ಆ ಕಡೆನೇ ಒಲವು ತೋರಿಸ್ತಾ ಇದ್ದಾರೆ. ಯಾಕೆ ಈ ಥರ ಆಗ್ತಾ ಇರ್ಬೋದು? ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಜಾಸ್ತಿ ಆಗುತ್ತೆ ಎಲೆಕ್ಟ್ರಿಕಲಿಗೆ, ಎಲ್ಲರಿಗೂ ರೀಚಬಲ್ ಆಗದಲ್ಲೇ ಇರ್ಬೋದು. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ನೋಡಿ, US ಅಲ್ಲಿ ಅಂತ ನಿಮ್ಗೆ ಪೆಟ್ರೋಲ್ ಸ್ಟೇಷನ್ ಸಿಗೋಂಗೆ ಇವರು ಇದನ್ನು ಮಾಡಿದ್ದಾರೆ, ಏನು ಬ್ಯಾಟ್ರಿ ರಿಪ್ಲೇಸ್ಮೆಂಟು, ಈ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ, ಚಾರ್ಜಿಂಗು ಈ ಥರ ಅಂತೆಲ್ಲ. ನಮ್ಮ ದೇಶದಲ್ಲಿ ಅಷ್ಟು ಇಲ್ಲ, ಬಟ್ ಅಂಥ ದೇಶದಲ್ಲೂ ಕೂಡ ಅದು ವರ್ಕೌಟ್ ಆಗ್ತಾ ಇಲ್ಲ. ಅಂದರೆ ಇನ್ನೂ ಜನ ಪೆಟ್ರೋಲ್ ಡೀಸೆಲ್ಗೆ ಇದ್ದಾರೆ. ಜೊತೆಗೆ US ಅಲ್ಲಿ ಯಾವುದೋ ಒಂದು ಸ್ಟೇಟ್, ಐ ಥಿಂಕ್ ಕ್ಯಾಲಿಫೋರ್ನಿಯಾ ಸ್ಟೇಟ್ ಅನ್ಸುತ್ತೆ, ಕ್ಯಾಲಿಫೋರ್ನಿಯಾದಲ್ಲಿ ಏನು ಹೇಳಿದ್ರು, 2035 ಒಳಗಡೆ 2035 ನಂತರ ನಾವು IC ಇಂಜಿನ್ಗಳನ್ನು ನಾವು ಆ ವೆಹಿಕಲ್ಗಳನ್ನೇ ಮಾಡೋದಿಲ್ಲ, ಬಿಟ್ಬಿಡ್ತೀವಿ, ಎಲ್ಲ ಫುಲ್ ಎಲೆಕ್ಟ್ರಿಕ್ಗೆ ಶಿಫ್ಟ್ ಆಗಬೇಕು ಅಂತ ಹೇಳಿದರು. ಅದಕ್ಕೆ ಅಲ್ಲಿದೆ ಇರುವಂಥ ಒಂದು ಗ್ರೀನ್ ಬೋರ್ಡು ಅಥವಾ EV ಬೋರ್ಡ್ ಏನಿರುತ್ತೆ, ಅವರು ಇಲ್ಲ ನೀವು ಅಷ್ಟು ಟೈಟ್ ಡೆಡ್ಲೈನ್ ಕೊಟ್ಟರೆ ಆಗೋದಿಲ್ಲ, ಸ್ವಲ್ಪ ಸಡಿಲಗೊಳಿಸಬೇಕು ಅಂತ ಹೇಳಿದರೆ. ಅದು ಕೂಡ ಏನಾಯಿತು, ಗೌರ್ಮೆಂಟ್ ಕಡೆಯಿಂದ ಅಥವಾ ಒಂದು ಇನಿಷಿಯೇಟಿವ್ ಪುಷ್ ಅಂತ ಬರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಕಾರಣದಿಂದಾಗಿ ಗ್ಲೋಬಲ್ ಎಕ್ಸ್ಪ್ಯಾಂಡ್ ಆಗಬೇಕು ಅಂತ ಟೆಸ್ಲಾ ಕಂಪ್ನಿಗೂ ಕೂಡ ಅನಿಸಿರ್ಬೋದು. ಅಫ್ಕೋರ್ಸ್ ಮೋಸ್ಟ್ ಫೇಮಸ್ CEO ಅಲ್ವಾ ಪ್ರಾಬಬ್ಲಿ ಇವಾಗ ಜಗತ್ತಿನಲ್ಲಿ ಇರೋದರಲ್ಲಿ. ಸೊ ಅವರಿಗೂ ಅನಿಸಿರ್ಬೋದು. ಹಾಗಾಗಿ ಇಲ್ಲಿ ದೊಡ್ಡ ಜನಸಂಖ್ಯೆ ಇರುವಂಥ ದೇಶ, ಇಲ್ಲಿ ಇನ್ನು 1% ಜನ ಅಷ್ಟೇ ಯೂಸ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರೊಂದು 8-10% US ಅಲ್ಲಿ ಏನಿದೆಯೋ ಅಷ್ಟಾದರೂ ರೀಚ್ ಆಗೋಕೆ ಆಯಿತು ಅಂತಂದ್ರೂ ಬೇಕಾದಷ್ಟು ಆಗೋಯ್ತು ಇಂಡಿಯನ್ ಪಾಪ್ಯುಲೇಷನ್ಗೆ ಅಂತ ನೀವು ನೋಡ್ತಾ ಹೋಗೋದಾದರೆ. ಹಾಗಾಗಿ ಇಲ್ಲಿ ಒಂದು $2-3 ಬಿಲಿಯನ್ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಒಂದು ಸುದ್ದಿ. ನೋಡೋಣ ಏನು ಮಾಡ್ತಾರೆ, ಸೋಮವಾರ ಏನು ಮಾತುಕತೆ ಆಗುತ್ತೆ ಅಂತ. ಜೊತೆಗೆ ಬರೀ ಇಲ್ಲಿ ಟೆಸ್ಲಾದು ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೇ ಅಲ್ಲ, ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಇಟ್ಕೊಂಡು ಬರ್ತಾ ಇದ್ದಾರಂತೆ. ಅದಕ್ಕೆ ನೀವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಾದರೆ ನಾವು ಇದು ಮಾಡಕ್ಕೆ ಬಿಡ್ತೀವಿ ಅಂತ ಹೇಳಿದರು, ಎಕ್ಸ್ಪೋರ್ಟ್ ಮಾಡೋಕ್ಕೆ ಆ ಥರ ಅಂತ. ಬರೀ ನೀವು ಎಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಅದೆಲ್ಲ ರೂಲ್ಸ್ ಮಾಡಿದ್ರಲ್ವ. ಅದಕ್ಕೆ ಒಂದಿಷ್ಟು ಮೀಟಿಂಗ್ಗಳೆಲ್ಲ ಆಗಿತ್ತು ಇಲನ್ ಮಸ್ಕ್ ಅವ್ರ ಜೊತೆಗೆ. ಕೊನೆಗೆ ಅವರು ಅದಕ್ಕೆ ಬೆಲೆ ಕೊಟ್ಟು ಇಲ್ಲಿ ಬಂದಂಗೆ ಕಾಣಿಸ್ತಾ ಇದೆ. ನೋಡೋಣ. ಇದಕ್ಕೆ ಕಾರಣ ಆಲ್ರೆಡಿ ಹೇಳಿದ್ದೀನಿ, ಯಾರು ಪ್ರಾಫಿಟ್ ಇಲ್ಲದೆ ಯಾರೂ ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಅ ವಿನ್ ಸಿಚುವೇಶನ್. ನಮ್ಮ ದೇಶದಲ್ಲಿ ಅಂತ ಒಂದು ದೊಡ್ಡ ಕಂಪ್ನಿ ಬಂದು ಉದ್ಯೋಗ ಸೃಷ್ಟಿಯಾಗುತ್ತೆ, ಅದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಕಾರ್ಪೊರೇಟಿಂದ ಎಂಪ್ಲಾಯ್ ಆಪರ್ಚುನಿಟಿ ಖಂಡಿತ ಆಗೇ ಆಗುತ್ತೆ ನಮ್ಮ ದೇಶಕ್ಕೆ. ಜೊತೆಗೆ ಆ ಸೆಕ್ಟರಲ್ಲಿ ಸುಮಾರು ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಒಂದು ರಿಯಲ್ ಎಸ್ಟೇಟ್ ಇಂಪ್ರೂವ್ ಆಗುತ್ತೆ, ಅಲ್ಲಿದು ಬೇರೆ ಬೇರೆ ವರ್ಗಗಳಿಗೆ ಕೆಲಸ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಒಂದು ಸೆಕ್ಟರಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಸ್ಟಾರ್ಲಿಂಕ್ ಏನು ಒಂದು ಇದೆಯಲ್ಲ ಅವ್ರದ್ದು ಇಂಟರ್ನೆಟ್ ಸೇವೆ,
ಅದ್ರ ಬಗ್ಗೆನೂ ಏನೋ ಗೌರ್ಮೆಂಟ್ ಕೇಳಿದ್ದಾರೆ, ಅದಕ್ಕೂ ಏನಾದರೂ ಮನಸ್ಸು ಮಾಡ್ಬೋದು ಅಂತ ಒಂದು ಸುದ್ದಿ ಇದೆ. ಬಟ್ ಮೇಯ್ನು ಇವಿನೇ ಅವ್ರದ್ದು ಅಜೆಂಡಾ. ಜೊತೆಗೆ ಸ್ಟಾರ್ಲಿಂಕ್ ಬಗ್ಗೆನೂ ಪ್ರಸ್ತಾಪ ಬರ್ಬೋದು ಅಂತ ಇದೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್, ಟೆಸ್ಲಾ ಮೀಟ್ ಇದ್ರ ಬಗ್ಗೆ ಯಾರಾದರೂ ಕೇಳಬೇಕು ಅಂತಿದ್ದೀರಾ ಅಂತಂದರೆ ಅದಕ್ಕೋಸ್ಕರ ಹೇಳಿದೆ. ಇರಾನು ಇವತ್ತು ನ್ಯೂಕ್ಲಿಯರ್ ಅವ್ರದ್ದು ಇದೇನೋ ಇರೋದು ಹತ್ರನೇ ಒಂದು ಅಟ್ಯಾಕ್ ಮಾಡಿದ್ದಾರೆ. ನೋಡಿ, ನಾವು ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಪರಿಣಾಮ ಮಾಡ್ಬೋದಿತ್ತು, ಮಾಡಿಲ್ಲ ಅಂತ ತೋರಿಸೋ ಥರ ಅಟ್ಯಾಕ್ ಆಗಿದೆ ಅಂತೆಲ್ಲ ಸುದ್ದಿ ಬರ್ತಾ ಇದೆ. ಅಷ್ಟೊಂದು ನಾನು ಅದನ್ನ ನೋಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ನೀವು ನೋಡ್ತಾ ಹೋದಾದರೆ ಗ್ಲೋಬಲ್ ಮಾರ್ಕೆಟು ರಿಯಾಕ್ಟ್ ಮಾಡಬೇಕಾಗಿತ್ತು. ಗ್ಲೋಬಲ್ ಮಾರ್ಕೆಟು ಫ್ಲಾಟಾಗಿ ನಡೀತಾ ಇದೆ. ನ್ಯಾಸ್ಡ್ಯಾಕಲ್ಲಿ IT ಅಥವಾ ಒಂದು ಟೆಕ್ ಕಂಪ್ನಿಗಳು ಏನಿದೆ ಅದರಲ್ಲಿ 1% ಫಾಲ್ ಬಂದಿರೋದು ಬಿಟ್ಟರೆ ಡೌ ಜೋನ್ಸು ಫ್ಲಾಟಲ್ಲೇ ನಡೀತಾ ಇದೆ. S&P 500 ಕೂಡ ಫ್ಲಾಟಲ್ಲೇ ನಡೀತಾ ಇದೆ. ನೋಡೋಣ, ತುಂಬ ತಲೆ ಕೆಡಿಸ್ಕೊಳೋದು ಬೇಡ. ಇವತ್ತು ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಬಂದಿದೆ, ಬಟ್ ಕೆಳಗಡೆ ಬಿದ್ದಿದೆ, ಮೇಲ್ಗಡೆ ಹೋಗಿದೆ. ಸೈಡ್ ವೇಸ್ ದಿನ ಆಗ್ಬೋದು ಸೋಮವಾರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಸೈಡ್ ವೇಸ್ ವಿತ್ ವಾಲಟಿಲಿಟಿ ಆಗಿರುತ್ತೆ. ದಯವಿಟ್ಟು ಕಮ್ಮಿ ಪೊಸಿಷನ್ ಇಟ್ಕೊಂಡು ಟ್ರೇಡ್ ಮಾಡಿ. ಇವತ್ತು ಸುಮಾರು ಗ್ರೂಪಲ್ಲಿ ಒಂದಿಷ್ಟು ಮಾತಾಡಿದ್ವಿ, ಯಾವ ರೀತಿ SLಗಳು ಸ್ಲಿಪ್ಪೇಜ್ ಆಗ್ತಾ ಇದೆ ಅಂತ ಕೆಲವರು ಹೇಳಿದ್ರಿ. ಜೊತೆಗೆ SL ಆರ್ಡರ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತಲೂ ಕೆಲವರು ಕೇಳಿದ್ರಿ. ಸಾಧ್ಯ ಆದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಕೊಡ್ತೀನಿ. ಜೊತೆಗೆ ಪೊಸಿಷನ್ ಹೆಡ್ಜಿಂಗ್ ಬಗ್ಗೆ ಮಾತಾಡಿದ್ವಿ. ಕೆಲವರು ಇದ್ರ ಬಗ್ಗೆ ಹೇಳಿದ್ರ, ಏನು PMS ಸರ್ವಿಸ್, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೊಟ್ಟೋದ್ರ ಬಗ್ಗೆ ಹೇಳಿದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಡಿಸ್ಕಷನ್ಸ್ ಆಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಫ್ರೀ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಆಗಿರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಬಟ್ ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡ್ತೀವಿ, ಅದೊಂದು. ಯಾಕೆಂದರೆ ಕನ್ನಡ ಟೈಪ್ ಮಾಡೋಕ್ಕೆ ಕಷ್ಟ ಇಲ್ಲ, ಆದರೆ ಅಷ್ಟು ಸಮಯ ಬೇಕಾಗಬೇಕು. ಅಂದರೆ ಕೆಲವೊಂದು ಮಾಹಿತಿಗಳು, ಟರ್ಮ್ಸ್ಗಳು ಅದು ಕನ್ನಡದಲ್ಲಿ ಇಲ್ಲ, ಮಾರ್ಕೆಟ್ ಭಾಷೆಯಲ್ಲಿ ಹೇಳಲೇಬೇಕಾಗುತ್ತೆ. ಹಾಗಾಗಿ ಇಂಗ್ಲೀಷ್ ಮಾಧ್ಯಮ ಇದೆ, ಅದು ಕೇಳಿದ್ದೆ ಕೆಲವರಿಗೆ ಕನ್ನಡ ಬೇಕಾ ಇಂಗ್ಲೀಷ್ ಬೇಕು ಅಂತ. ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ಕನ್ನಡನೇ ಇಂಗ್ಲೀಷಲ್ಲಿ ಟೈಪ್ ಮಾಡೋಕ್ಕಾದರೂ ಪ್ರಯತ್ನ ಪಡ್ತೀವಿ. ಯಾಕಂದರೆ ಬೇಗ ಅಪ್ಡೇಟ್ ಕೊಡಬೇಕು ಅಂತಿದ್ದಾಗ ಎಲ್ಲ ಸಲನೂ ಅಷ್ಟೊಂದು ಸಮಯ ಇರೋದಿಲ್ಲ. ಟ್ರೇಡು ನೋಡಿಕೊಂಡು, ಟರ್ಮಿನಲ್ ನೋಡಿಕೊಂಡು ಕನ್ನಡದಲ್ಲೂ ಬರೆಯೋಷ್ಟು. ಬಟ್ ಖಂಡಿತವಾಗ್ಲೂ ಚಾನಲಲ್ಲಿ ಕನ್ನಡ ಮಾಹಿತಿ ಸಿಗ್ತಾ ಇರುತ್ತೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂಥ ಬಲವಂತ ಇರೋದಿಲ್ಲ. ಟೆಲಿಗ್ರಾಮ್ ಚಾನಲಲ್ಲಿ ನೀವು ಬಂದ್ರೂ ಬರ್ದಲ್ಲೇ ಇದ್ರೂ ಚಾರ್ಟ್ ಸ್ಟಾಕಲ್ಲಿ ಯಾವ ಮಾಹಿತಿ ಸಿಗಬೇಕೋ ಅದು ಸಿಗ್ತಾನೆ ಇರುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ತುಂಬ ದೊಡ್ಡದಾಗಿದೆ, ದಯವಿಟ್ಟು ಕ್ಷಮಿಸಿ. ಬಟ್ ಹೋಪ್ಫುಲಿ ಒಂದಿಷ್ಟು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಸಿಕ್ಕಿದ್ರೆ ನನ್ನ ಸಮಯ, ನನ್ನ ಶ್ರಮ ನಿಮಗೂ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಚಾನಲ್ಗೆ ಲೈಕ್ ಮಾಡೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭಾನುವಾರ ಭೇಟಿಯಾಗೋಣಂತೆ. ಎಲ್ಲರಿಗೂ ನಮಸ್ಕಾರ.